ವ್ಯಾಖ್ಯಾಮುದ್ರಾಂ ಕರಸರಸಿಜೀ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಹಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 45ನೆಯ ಪ್ರವಚನ ಆಗಲಿದೆ. ರಾಜಧರ್ಮ ಇದರ ಬಗ್ಗೆ ಮತ್ತೆ ರಾಜರಾಗಿ ಬಂದ ಪರೀಕ್ಷಿತನ ನಂತರದಲ್ಲಿ ಜನಮೇಜಯನೇ ವೈಶಂಪಾಯನರಿಂದ ಭೀಷ್ಮರ ಮಾತನ್ನು ವಿಸ್ತಾರವಾಗಿ ಕೇಳಿದ್ದಾನೆ. ಹಾಗಾಗಿ ನಮಗೆ ಇವತ್ತು ಉಪಲಬ್ಧವಾಗಿರತಕ್ಕಂತಹ ರಾಜರಿಗೆ ವಿಶೇಷವಾಗಿ ಹೇಳಲ್ಪಟ್ಟಿರುವ ರಾಜರು ಹೇಗಿದ್ದರು ಅಂತ ನಾವಿವತ್ತು ತಿಳಿಯಬೇಕಾಗಿರತಕ್ಕ ಧರ್ಮಗಳು. ಇವಾಗಲೇ 4-6 ಚಿಂತನೆಗಳಲ್ಲಿಯೇ ರಾಜರು ಹೇಗಿರಬೇಕು ಅಂತ ತಿಳಿದಾಗ ಇದು ನಮಗೇಕೆ ಎನ್ನುವ ಯೋಚನೆ ಬರಬಹುದು. ನಾವು ರಾಜರಾಗಬಹುದಲ್ಲ, ದೇಶವನ್ನು ಆಳಬೇಕು ಅಂತಿಲ್ಲ. ರಾಜ ಧರ್ಮನಿಷ್ಠರು ಅಂತ ಎತ್ತರದ ಧರ್ಮವನ್ನು, ಈಗ ಸತ್ಯ ಹೇಳಬೇಕು ಎನ್ನುವುದು ಅದು ಕೇವಲ ರಾಜನಿಗೆ ಮಾತ್ರ ಏನು. ಭೀಷ್ಮ ಹೇಳುವುದು ರಾಜ ಕಡ್ಡಾಯವಾಗಿ ಸತ್ಯನಿಷ್ಠನೇ ಆಗಿರಬೇಕು. ಹಾಗೆ ಅದರಂತೆ ಅನೇಕ ಬಾರಿ ಕೆಲವು ಮಾತುಗಳು ಭೀಷ್ಮರಿಂದ ಪುನರಾವರ್ತನೆಗೊಂಡಿವೆ. ಒಂದು, ಆತ ಯಾರ್ಯಾರನ್ನು ಉಲ್ಲೇಖ ಮಾಡುವ ಮೂಲಕ, ಅದು ತಪ್ಪಲ್ಲ. ಬೃಹಸ್ಪತಿ ಹೇಳಿದ್ದಾನೆ, ಇತ್ತ ಶುಕ್ರಾಚಾರ್ಯರು ಹೇಳುತ್ತಾರೆ, ಇತ್ತ ಮನುವಿನ ಮಾತಿನಲ್ಲಿ ಬಂದಿದೆ ಅನ್ನುವಲ್ಲಿ ಹೇಳಿದ ಸಂಗತಿಗಳು ಮತ್ತೆ ಕೆಲವು ಭಾಗಶಃ ಕೆಲವು ಪೂರ್ಣಶಃ ಬಂದಿರಬಹುದು. ಮಗದೊಮ್ಮೆ ಬಂದ ತಕ್ಷಣ ಭೀಷ್ಮ ಸ್ವಲ್ಪ ಹಳೆಯವನಿದ್ದಾನೆ, ಹೇಳಿದ್ದೆ ಹೇಳುತ್ತಾನೆ ಅಂತ ತಿಳ್ಕೊಳ್ಬೇಡಿ. ಈಗ ಭೀಷ್ಮ ಹೇಳುವುದಲ್ಲ ಅಂತಲೂ ನಮಗೆ ಗೊತ್ತಿದೆ, ಒಳಕೂತ ಕೃಷ್ಣನೇ ಅರ್ಹುತ್ತಾ ಇದ್ದಾನೆ ಅಂತಲೂ. ಮತ್ತೆ ಯಾವ ವಿಷಯಗಳು ಹೆಚ್ಚು ಬಾರಿ ಬರ್ತವೆಯೋ ಅವುಗಳಲ್ಲಿ ಒತ್ತು ಹೆಚ್ಚು ಅಂತ ಗೊತ್ತಾಗಲಿಕ್ಕೆ ಅಂತ ಒಂದು ಅರ್ಥ ಇದೆ. ಧರ್ಮರಾಜನಿಗೆ ಗೊತ್ತಿಲ್ಲ ಅಂತಲ್ಲ, ಅಥವಾ ಧರ್ಮರಾಜನಿಗೆ ಒಂದ್ಸರ್ತಿ ಹೇಳಿದ್ರೆ ಅರ್ಥ ಆಗುವುದಿಲ್ಲ ಅಂತಲೂ ಅಲ್ಲ. ಮತ್ತೆ ಅವನಿಗೆ ಬಾರಿ ಬಾರಿ ಹೇಳಿದ್ಯಾಕೆ ಕೇಳಿದ್ರೆ ಆ ವಿಷಯದಲ್ಲಿ ತಾತ್ಪರ್ಯ ಜಾಸ್ತಿ ಇದೆ ಅಂತ. ಈ ವಿಷಯದಲ್ಲಿಯೂ ಒಂದು ಉಲ್ಲೇಖ ಮಾಡಿದವರು, ಉದ್ಧಾರ ಮಾಡಿದವರ ಹೆಸರಿನಲ್ಲಿ ಪ್ರತ್ಯೇಕ ವಿಷಯಗಳು ಸಮಾನವಾಗಿ ಬಂದದಿರುವುದು ಒಂದು ಅಂಶ ಉತ್ತರ. ಮಗದೊಂದು ಆ ವಿಷಯದಲ್ಲಿ ಹೆಚ್ಚು ತಾತ್ಪರ್ಯ ಇದೆ ಅಂತ. ನಾನು ಸುಮಾರಾಗಿ ರಿಪಿಟೇಷನ್ಸ್ಗಳು ಬಂದ್ರೆ ಹೆಚ್ಚು ಬಿಟ್ಟಿದ್ದೇನೆ. ಆದರೂ ನಿಮಗೆ ಇದು ಹೆಚ್ಚಾಗಿ ಕಂಡ್ರೆ ಇನ್ನು ಕಮ್ಮಿ ಅಂದರೆ ಇವತ್ತು 45ನೆಯ ಎಪಿಸೋಡ್. ಸುಮಾರು ಒಂದು 300-500 ಹೋಗ್ಲಿಕ್ಕೆ ಉಂಟು ನಾವು ಭೀಷ್ಮನ ಮಾತು ಕೇಳತ್ತ. ಹೀಗಾಗಿ ಇದರಲ್ಲಿ ಪುನರಾವೃತ್ತಿ ಇರುವುದು ಬಹಳ ಕಡಿಮೆ. ಆದರೆ ಹೇಳಿಕೆಗಳಿಗೆ ಪೂರಕಾಂಶಗಳೇ ಬಹಳಷ್ಟಿವೆ. ಸುಂದರವಾಗಿದೆ, ಅನಾಲಿಸಿಸ್ ಮಾಡಿದರೆ ಹೆಚ್ಚಾಗತ್ತೆ. ಆದರೆ ನಾನು ಆದಷ್ಟು ಕಡಿಮೆ ಮಾತುಗಳಲ್ಲಿ ವಿಶೇಷಗಳನ್ನು ಪ್ರಸ್ತಾವ ಮಾಡುತ್ತಾ ಇರುತ್ತೇನೆ. ಈ ರಾಜನ ಬಗ್ಗೆ ಮಾತು ಹೇಳುವಾಗ ಭೀಷ್ಮರು ಹೇಳ್ತಾರೆ, ಸುದರ್ಶಃ ಸರ್ವವರ್ಣಾನಾಂ ಅಂತ. ಎಲ್ಲರಿಗೂ ರಾಜ ಸಿಗಬೇಕು ನೋಡಿ, ಕಾಣಲಿಕ್ಕೆ ಸಿಗಬೇಕು ಎಲ್ಲ ಜಾತಿಯವರಿಗೂ. ಕ್ಷತ್ರಿಯರಿಗೆ ಮಾತ್ರ ರಾಜ ಭೇಟಿ ಕೊಡುವುದು, ಆಶೀರ್ವಾದ ಪಡೀಲಿಕ್ಕೆ ಬ್ರಾಹ್ಮಣ ಜಾತಿಯವರಿಗೆ ಮಾತ್ರ ರಾಜ ಸಿಗುವುದು, ಸಂಪತ್ತಿಗಾಗಿ ವೈಶ್ಯರಿಗೆ ನೆಲೆಗೊಳ್ಳುತ್ತಾನೆ, ಸಿಕ್ಕಿಬಿಡುತ್ತಾನೆ ವ್ಯಾಪಾರ ವ್ಯವಹಾರಕ್ಕೆ. ಹಾಗೇನಲ್ಲ, ಗುಡ್ಡಗಾಡು ಜನರಿರಲಿ, ದಾಸವರ್ಗ ಇರಲಿ, ತುಂಬಾ ದೀನರು, ದಲಿತರು, ತೊಂದರೆಯಲ್ಲಿದ್ದವರು, ಅಂಗವಿಕಲರು ಇರಲಿ, ಯಾರೇ ಆಗಲಿ, ಎಂತಹ ಜಾತಿಯವರೇ ಆಗಲಿ, ಎಂತಹ
ಭಾಷೆಯವರಾಗಲಿ ವೃತ್ತಿಯವರಾಗಲಿ ಎಲ್ಲರಿಗೂ ರಾಜ ಯಾವತ್ತೂ ಅವೈಲೇಬಲ್ ಸಿಗಬೇಕು. ಈಗ ರಾಜನಿಗೆ ಪುರುಸೊತ್ತಿಲ್ಲ, ಭೇಟಿ ಇವತ್ತಾಗುವುದಿಲ್ಲ, ಏನು ಹೇಳಲಿಕ್ಕೆ ಇಲ್ಲ. ನೋಡಿ, ಭೀಷ್ಮ ಹೇಳ್ತಾನೆ, ರಾಜ ಯಾವತ್ತು ಯಾರಿಗೂ ಎಂದೆಂದಿಗೂ ಸಿಗುವವನಂತ ಆಗಬೇಕು, ತಾನೇ ಭೇಟಿ ಖುದ್ದಾಗಿ ಕೊಡಬೇಕು. ಅದರಲ್ಲಿಯೂ ಸಹ ರಾಜನನ್ನು ನೋಡಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಅಷ್ಟು ಪಕ್ಕಕ್ಕೆಲ್ಲ ಎನ್ನುವುದಾಗಿರುವ ರಾಜ ಎಲ್ಲರಿಗೂ ಕಾಣಿಸುವಂತೆ ಆಗಬೇಕು. ಅಂದ್ರೆ ಇವತ್ತೇನು ನಾವು ರೋಡ್ ಶೋ ಅಂತೇವೆ, ಅದನ್ನು ನಿತ್ಯ ನಡೆಸುವಂತೆ ರಾಜ. ಆ ಲೆಕ್ಕದಲ್ಲಿ ರಾಜ ಏನು ಅಡಗಿ ಕೂತಾಗೆ, ಅರಮನೆ ಒಳಗೆ ಇದ್ದಾಗೆ, ಸಭೆಯಲ್ಲಿ ಬಾಗಿಲು ಹಾಕಿದಾಗೆ ಇಲ್ಲ. ರಾಜ ರಾಜಸ್ಥಾನದಲ್ಲಿ ಎಂದೂ ಸಿಗ್ತಾನೆ. ಅದಲ್ಲದೆ ಜನಸ್ಥಾನದಲ್ಲಿ ಸಿಗಬೇಕು, ಊರಿನಲ್ಲಿ ಸಿಗಬೇಕು ಜನರಿಗೆ. ರಾಮನಂತ ಇದಕ್ಕೆ ಉದಾಹರಣೆಯಿಂದ ರಾಮ. ಹಾಗೆ ಇದನ್ನು ಬಹಳ ಚಂದವಾಗಿ ಹೇಳುತ್ತಾನೆ. ಮತ್ತೆ ಪ್ರತಿಯೊಬ್ಬರ ಅವರವರ ವೃತ್ತಿ, ಅವರವರ ಧರ್ಮ, ಇದನ್ನೆಲ್ಲ ಸಾಕಲಿಕ್ಕೆ, ನೋಡಿಕೊಳ್ಳಲಿಕ್ಕೆ, ವ್ಯವಸ್ಥೆ ಮಾಡಲಿಕ್ಕೆ ರಾಜನೇ ಬೇಕು ಅಂತಾನೆ ಭೀಷ್ಮ. ಚಾತುರ್ವರ್ಣಾನಾಂ ಚಾತುರ್ವರ್ಣ್ಯಸ್ಯ ಧರ್ಮಾಶ್ಚ ರಕ್ಷಿತವ್ಯಾಹ ಮಹೀಕ್ಷಿತ. ಅಂದ್ರೆ ಸಮತೋಲನ ಕಾಪಾಡಿಕೊಳ್ಳಿಕ್ಕೆ ಎಲ್ಲಾ ಧರ್ಮಗಳು ಬೇಕು. ವೇದ ಧರ್ಮ, ವೈದಿಕರು, ಚಿಂತನೆ, ಜ್ಞಾನ, ಅದು ಮಾತ್ರ ಯಜ್ಞ ಅಲ್ಲ. ಆಡಳಿತ, ಆಳ್ವಿಕೆ, ಅದನ್ನು ನೋಡಿಕೊಳ್ಳುವ ವ್ಯವಸ್ಥೆ, ವ್ಯಾಪಾರ, ವ್ಯವಹಾರ, ದುಡ್ಡು, ಆರ್ಥಿಕತೆ, ಕೃಷಿ ವ್ಯವಸ್ಥೆ, ಇವೆಲ್ಲ ಬೇಕು. ಅದರೊಟ್ಟಿಗೆ ಬೇಕಾದಷ್ಟು ರೀತಿಯ ತಂತ್ರಜ್ಞಾನಗಳು, ಶಿಲ್ಪ, ಕರಕೌಶಲ, ಇವನ್ನೆಲ್ಲ ಯಾವುದನ್ನು ಸಹ ರಾಜ ದೂರದಲ್ಲಿಡಬಾರದು. ಪ್ರತಿಯೊಬ್ಬರ ಧರ್ಮವನ್ನು, ಅವರವರ ಕುಲ ಕಸುಬುಗಳನ್ನು ಸಹ ಮೆಚ್ಚಬೇಕು, ರಕ್ಷಣೆ ಮಾಡಬೇಕು. ಅದಕ್ಕೆ ಬೇಕಾಗಿರತಕ್ಕಂಥ ಅವಕಾಶಗಳನ್ನು, ಸಹಾಯಗಳನ್ನು ರಾಜ ಕೊಡಬೇಕು. ಇದರ ಎಡೆಯಲ್ಲಿ ಒಂದು ಮಾತು ಹೇಳ್ತಾರೆ ಭೀಷ್ಮರು, ಧರ್ಮಸಂಕರ ರಕ್ಷಾಚ ರಾಜ್ಞಾಂ ಧರ್ಮ ಸನಾತನಃ ಅಂತ. ಎಲ್ಲಿಯಾದ್ರೂ ಒಂದು ಧರ್ಮದಿಂದ ಇನ್ನೊಂದು ಧರ್ಮದಲ್ಲಿ ಸಾಂಕರ್ಯ ಬರ್ತದೆ ಅಂತ ಆದರೆ, ಹೆಚ್ಚು ಕಡಿಮೆ ಆಗ್ತದೆ ಅಂತ ಆದರೆ, ಅದರಿಂದ ರಕ್ಷಣೆಯನ್ನು ಕೊಡಬೇಕು ಅವನು. ಅಂದ್ರೆ ಆದಷ್ಟು ಧರ್ಮ ಸಂಕರ ಆಗದಂತೆ. ಹಿಂದೆ ಅರ್ಜುನ ಕೃಷ್ಣನಲ್ಲಿ ಆಪಾದನೆ ಮಾಡಿದ್ನಲ್ಲ, ಇಂತಹ ಘನಘೋರವಾದ ದೊಡ್ಡ ಮಟ್ಟಿನ ಹತ್ಯೆಯಿಂದ 11 ಅಕ್ಷೋಹಿಣಿ ಸೈನ್ಯ ಸೇರಿತು ಅಂದಾಗಲೇನೆ, ತಮ್ಮದು ಸೇರಿಕೊಂಡಾಗ 18 ಅಕ್ಷೋಹಿಣಿ ಸೈನ್ಯ ಒಟ್ಟಾಗಿದೆ ಅಂದ್ರೆ, ಆ ಕಾಲದ ಗಟ್ಟಿಗರೆಲ್ಲ ಸೇರಿಕೊಂಡ್ರು ಅಂದ್ರೆ ಬದಿದಾಡಿ ಸಾಯ್ತಾರೆ. ಸತ್ತ ಬಳಿಕ ಸಾಂಕರ್ಯ ಜಾಯತೆ ವರ್ಣಸಂಕರ ಅಂತ ಹೇಳಿದ್ದ. ವರ್ಣಸಂಕರದಿಂದ ಪೆಟ್ಟು ಧರ್ಮ ಸಂಕರಕ್ಕೆ, ಅದು ಗುರುತಿಸಬೇಕು ನಾವು. ಎರಡೂ ಕಡೆಯ ಧರ್ಮಗಳು ವಿಚ್ಛೇದಗೊಂಡಾವು ಕೆಲವೊಮ್ಮೆ. ಈಗ ಬೇರೆ ಬೇರೆ ವರ್ಣದವರ ವಿವಾಹಾದಿಗಳಿಂದ, ಸಂಪರ್ಕದಿಂದ, ಸಂಘಗಳಿಂದ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಪ್ರಬಲವಾದ ಧರ್ಮವನ್ನು ಬದುಕಿಸಬಹುದು ಅಂತ ಹೇಳ್ಬೋದು ನಾವು. ಯಾರೋ ಒಬ್ಬ ವರ್ಣನ ಧರ್ಮ ಉಳಿಯುತ್ತೆ, ಇನ್ನೊಂದು ವರ್ಣದ ಧರ್ಮ ಹೋಗುತ್ತೆ. ಆದರೆ ಇಬ್ಬರು ಬಿಟ್ಟುಕೊಟ್ರೆ, ಎರಡು ಇಲ್ಲ ಆಗಿಬಿಟ್ರೆ, ಅದು ಯಾವುದೋ ಒಂದು ಸಾಂಕರ್ಯ ರೂಪದಲ್ಲಿಯೇ ಧರ್ಮ ಅರ್ಧಂಬರ್ಧ ಉಳಿದುಕೊಂಡ್ರೆ ಇದು ಕಷ್ಟ. ಉದಾಹರಣೆ ಒಂದು ಸುಮಾರಾಗಿ ಹೇಳುವುದಾದ್ರೆ, ಒಂದು ಶ್ರಾದ್ದ ಪ್ರಕರಣ ಇಟ್ಕೊಳ್ಳಿ. ಒಂದು ವೈದಿಕವಾದ ಶ್ರಾದ್ದ ಕರ್ಮವನ್ನು ನಡೆಸಿಕೊಡುವಾಗ ಸಂಸ್ಕಾರ ಇಲ್ಲದವನ ಸಂಪರ್ಕದಿಂದಾಗಿ ಆ ಮನೆಯಲ್ಲಿ ವೇದೋಕ್ತವಾದ ಧರ್ಮಕರ್ಮಗಳು, ಶ್ರಾದ್ದಗಳು ಹೇಗೆ ನಡೆದಾವು? ಇದು ಕಷ್ಟ. ಹೀಗಾಗಿ ಬಿಟ್ಟುಕೊಡ್ತಾರೆ. ಲೋಕದಲ್ಲಿ ತಪ್ಪಾಗ್ತದೆ. ಮತ್ತೆ ಉನ್ನತ ಶ್ರೇಣಿಯಲ್ಲಿ ಇರತಕ್ಕಂಥ ಸಂಸ್ಕಾರಪೂರ್ಣವಾದ ಕ್ರಿಯೆಗಳು ಅಸಂಸ್ಕಾರಗೊಂಡು ಅಥವಾ ಇನ್ಯಾವುದೋ ಒಂದು ತಪ್ಪು ಸಂಸ್ಕಾರದಿಂದ ಮುಂದುವರಿಯಬಹುದು. ಇವತ್ತು ನಾನು ಉದಾಹರಣೆ ಹೇಳುವುದಾದ್ರೆ ನಿಮಗೆ, ನೀವು ತಮಾಷೆ ಅಂತ ತಿಳ್ಕೊಳ್ಬೇಡಿ, ಅಥವಾ ಇದನ್ನು ಗಂಭೀರವಾಗಿಟ್ಟುಕೊಂಡು ಅದನ್ನು ಚರ್ಚೆಗೆ, ಚಿಂತನೆಗೂ ಬರಬೇಡಿ. ಗತಿಸಿದವರಿಗೆ ಊಟ ಹಾಕುವುದು ಎನ್ನುವ ನೆಲೆಯಲ್ಲಿ ಬೆನ್ನಿನ ಹಿಂದಕ್ಕೆ ಎಲೆ ಇಟ್ಟುಕೊಂಡು ಪದಾರ್ಥಗಳನ್ನು ಹಾಕ್ತಾರೆ, ಹಿಂದಕ್ಕೆ ಎಸಿತಾರಲ್ಲ ಹಾಕ್ತಾರೆ. ಇದು ಗತಿಸಿದವರಿಗೆ ಊಟ ಹಾಕುವ ರೀತಿ ಅಂತ ಒಂದು ಕಾನ್ಸೆಪ್ಟ್. ನಾವು ಶ್ರಾದ್ದಗಳಲ್ಲಿ ಅಲ್ಲವಾಗ ಸತ್ತವರಿಗೋಸ್ಕರ ಒಂದು ಎಲೆಯಲ್ಲಿ ಅನ್ನವನ್ನು ವಾಯಸ್ಸ ಬಲಿ ಎನ್ನುವ ವಿಧಾನದಲ್ಲಿ ಹೊರಗಿಡುತ್ತೇವಲ್ವಾ, ಕಾಗಿಗಳು ತಿನ್ನುವಂತೆಯೋ, ಮುಟ್ಟುವಂತೆಯೋ, ಹಿಡಿಯುವಂತೆಯೋ ಪ್ರತಿಯೊಬ್ಬರು. ಹಾಗೆ ಇದೊಂದು ರೀತಿಯಿಂದ ಹೊರಗಿಡುವ ವಿಧಾನ. ಸತ್ತವರಿಗೆ ಒಂದು ಕೆಲವು ದಿನದಲ್ಲಿ ಅವರು ನೇರ ನೋಡಿಕೊಂಡು ಎಲೆಗೆ ಹಾಕುವುದಿಲ್ಲ ಪದಾರ್ಥಗಳನ್ನು. ಅಂದ್ರೆ ಎಲ್ಲಿಯಾದ್ರೂ ಸತ್ತವ ಕೈ ಹಾಕಿ ತಿನ್ನೋದು ನೋಡುವಾಗ ಇವರು ಹೆದರಿಕೆ ಆಗುತ್ತೇನೋ, ಹಾಗೇನೋ ಇರಬಹುದು. ಅಂತೂ ಬೆನ್ನ ಹಿಂದೆ ಎಲೆ ಹಾಕಿರ್ತಾನೆ ಸತ್ತವನಿಗೆ ಅಂತ.
ಇವಾಗ ಗೊತ್ತು ಅದನ್ನು ಹಿಂದಕ್ಕೆ ವಸ್ತುಗಳನ್ನು ಹಾಕ್ತಾನೆ, ತಿನ್ನುವಂತ ಈಟೇಬಲ್ ಪದಾರ್ಥಗಳನ್ನು ಹಾಕ್ತಾನೆ. ಇದು ಒಂದು ರೀತಿಯ ಕಥೆ. ಹೀಗೆಲ್ಲ ಅತಿ ಭಯಾನಕವಾದಂತಹ ವಿಚಿತ್ರವಾದಂತಹ ಕಾನ್ಸೆಪ್ಟ್ಗಳು ಬರಲಾಗಿ ಇನ್ನು ಕೆಲವರು ಕಣ್ಣು ಮುಚ್ಚಿಡುವುದು ಅಂತ ಉಂಟು. ಎಡೆಯನ್ನು ನೋಡಬಾರದು ಆ ದಿಕ್ಕು ಮತ್ತೆ ಅಂತ ಇಟ್ಟ ಬಳಿಕ ನೋಡದೆ ಓಡಿ ಬರುವುದು. ಇಟ್ಟುಕೊಳ್ಳುವಾಗ ಕಣಮುಚ್ಚಿಟ್ಟು ಸೀದಾ ಹಿಂದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಓಡುವ ಕತೆ. ಇಂಥದ್ದೆಲ್ಲ ಅನೇಕ. ಇದು ಯಾವ್ಯಾವುದೋ ವಿಷಯಗಳಿಂದ ಒಂದಕ್ಕೊಂದು ಸಂಪರ್ಕಗೊಂಡಂತ ವ್ಯವಸ್ಥೆಗಳು, ಪರಿಹರಣ ವಿಧಾನಗಳಲ್ಲಿ ಎಲ್ಲ ಇರಲಿ. ಕೆಲವರು ಪಟಾಕಿ ಬಿಡುವಾಗ ದೂರದಲ್ಲಿ ಬೆಂಕಿ ಕೊಟ್ಟು ಅದು ಕಣ್ಣೆಲ್ಲ ಅಡ್ಡ ಹಿಡ್ಕೊಂಡು ನೋಡದಾಗಿ ಮಾಡಿ ಮತ್ತೆ ಓಡಿ ಹೋಗುದಿಲ್ಲ, ಅದು ಹೊಡೆದಾಗ ಹಾಗೆ ಹೊಡಿತದೆ ಅಂತೇಳಿ ಅದರಂತೆ ಆಯ್ತಿತ್ತು ನೋಡುವಾಗ. ಹೀಗೆ ಧರ್ಮ ಸಂಕರಗಳು ಆಗದಂತೆ ಅರ್ಜುನನಿಗೆ ಹೆದರಿಕೆ ಆದಾಗ ಅದಕ್ಕಿಂತ ಮೊದಲು ಜರಾಸಂಧನ ಪಾಳೆಯದಿಂದ ಆ ಕಾಲದಲ್ಲಿ 10-20 ಬಾರಿ 10-20 ಅಕ್ಷೋಹಿಣಿಗಳ ಜೊತೆಯಲ್ಲಿ ಕೃಷ್ಣನ ಮೇಲಿನ ಹಾರಾಟದಲ್ಲಿ ಸತ್ತವರೆಷ್ಟು ಜನ ಇಲ್ಲ, ಮಾತಾಡಲಿಲ್ಲ. ಇದಕ್ಕಿಂತ ಜಾಸ್ತಿ ಲೆಕ್ಕ ಬರುತ್ತೆ ಆಗ ಆ ಕಾಲಯವನನ್ನು ಪಡೆ ಸಂಹಾರ ಆದಾಗ. ಇವೆಲ್ಲ ಕಂಡಾಪಟ್ಟು ದೊಡ್ಡ ಮೊತ್ತದ ಜನರ ಸಾವು ನೋವುಗಳಾಗಿವೆ. ಅದನ್ನ ಕುರುಕ್ಷೇತ್ರ ಬ್ಯಾಟ್ಲಿ ಎನ್ನುವುದು ದೊಡ್ಡ ಸಂಗತಿಯೇ ಅಲ್ಲ. ಫಿಗರ್ ಲೆಕ್ಕಾಚಾರದಲ್ಲಿ ನೋಡಿಕೊಂಡ್ರೆ ಅದರಲ್ಲಿ ಸೇರಿಕೊಂಡವರ ಘನಘೋರವಾದ ವ್ಯವಸ್ಥೆ ನೋಡಿದಾಗ ದೊಡ್ಡ ಸಂಗತಿ. ಅದಕ್ಕೂ ಬೆನ್ನ ಹಿಂದೆ ಭೀಷ್ಮಾದಿಗಳ ಹೋರಾಟದಲ್ಲಿ ಅದಕ್ಕೂ ಬೆನ್ನ ಹಿಂದಿನ ಭೀಷ್ಮ ನೋಡಿ, ಎಲ್ಲ ರಾಜರ ಎದುರಲ್ಲಿ ಸಾಲ್ವ ನೋಡಿ ಹೋರಾಟ ಕೊಟ್ಟಿಲ್ಲವೇ, ಭೀಷ್ಮರಿಗೆ ಹೋರಾಟ ಕೊಡುವಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ್ವ ನಿಂತಿಲ್ಲೇನಾಗ. ಹಾಗೆ ದೊಡ್ಡ ದೊಡ್ಡ ಹೋರಾಟಗಳೆಲ್ಲ ಆಗಿಲ್ಲ ಎನ್ನಲ್ಲ. ಆದರೆ ಏಕಾಏಕಿಯಾಗಿ ಒಂದೆಡೆ ಎಲ್ಲ ಕಲೆತುಕೊಂಡಾಗ ಅರ್ಜುನ ಗಾಬರಿಯಾದದ್ದು ಸಹಜ. ಅದಕ್ಕೆ ಭೀಷ್ಮಲ್ಲಿ ಉತ್ತರ ಹೇಳುತ್ತಾನೆ, ಆದಷ್ಟು ರಾಜ ಎಲ್ಲಾ ಧರ್ಮಗಳನ್ನು ರಕ್ಷಣೆ ಮಾಡಬೇಕು, ಹಾಗೆ ಅದು ಒಂದಕ್ಕೊಂದು ಹೊಡೆದುಕೊಂಡಿರುವಂತೆ ಆಗಲಿಕ್ಕೆ ಬಿಡಬಾರದು ಅಂತ. ಇದು ದೇಶದ ಕ್ಷೇಮಕ್ಕೋಸ್ಕರ. ಒಂದು ಮನೆಯಲ್ಲಿಯೇ ತಿಳುವಳಿಕೆ ತುಂಬಿದವನು, ತಿಳಿ ಹೇಳುವವನು, ಜ್ಞಾನದ ನೆಲೆಯಲ್ಲಿ ನೆಲೆಗೊಂಡವನು ಒಬ್ಬ ಎತ್ತರದ ವ್ಯಕ್ತಿ ಇರಬೇಕು. ಮನೆಯವರು ಎಲ್ಲರೂ ಉಪದೇಶ ಕೊಡ್ಲಿಕ್ಕೆ, ಜ್ಞಾನದ ಪಾಠ ಮಾಡಲಿಕ್ಕೆ ಅಂದ್ರೆ ಕೆಲಸ ಆಗುವುದಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಕೆಲಸ ಆಗುವುದು ಯಾರು ಮಾಡೋದು? ಮತ್ತೆ ಎಲ್ಲರೂ ಶಾಲೆಯಲ್ಲೇ ಇದ್ದಾರೆ ಅಂತ ಹೇಳಿಕೊಂಡ್ರೆ, ಅಂದ್ರೆ ಮನೆಯನ್ನೇ ಒಂದು ಶಾಲೆಯನ್ನಾಗಿಸಿಕೊಂಡ್ರೆ, ಹಾಗಾದ್ರೆ ಅಡುಗೆ ಮಾಡುವವರಲ್ಲಿ ಊಟ ಆಗುವುದು ಯಾವಾಗ? ಮತ್ತೆ ಪದಾರ್ಥಗಳನ್ನು ತರುವುದೆಲ್ಲಿಂದ? ಗದ್ದೆ ಹೋಗಿ ನಿಲ್ಲುವವನು ಯಾರು? ದನಗಳನ್ನು ನೋಡಿಕೊಳ್ಳುವವನು ಯಾರು? ಹಾಲು ತಂದಿಡುವವನು ಯಾರು? ಅದನ್ನು ಊಟ ಆಗಬೇಕಾದ್ರೆ ವಿನಾಗೋರ ಸಂಕೋರಸ ಹೇಳಿದಾಗೆ ಹಾಲು ಮೊಸರು ತುಪ್ಪ ಇಲ್ಲದಿದ್ರೆ ಊಟ ಆಗುವುದಿಲ್ಲ. ಅದು ಬೇಕಾದ್ರೂ ದನದ ವ್ಯವಹಾರದಲ್ಲಿ ಒಬ್ಬ ಕೂತ್ಕೊಳ್ಬೇಕು. ಊಟ ಆಗುವಾಗ ಅನ್ನ ಪದಾರ್ಥಗಳು ತರಕಾರಿಗಳು ಬರಬೇಕಾದ್ರೆ ಅದಕ್ಕೊಬ್ಬ ತೋಟದವನು ಬೇಕಾಗ್ತದೆ ನಮಗೆ. ಅಂದ್ರೆ ಅಡುಗೆ ಶಾಲೆ ಅಂದಾಗ ಕೇವಲ ಅಡುಗೆ ಶಾಲೆ ಪಾಕಶಾಲೆ ಮಾತ್ರ ಆಗುವುದಿಲ್ಲ. ಅಡುಗೆಯವನು ಮಾತ್ರ ಅಲ್ಲ, ಅವನಿಗೆ ಬೇಕಾಗಿರತಕ್ಕ ಸೌದೆಗೆ, ಅಕ್ಕಿಗೆ, ತರಕಾರಿಗಳಿಗೆ, ಆನಂತರ ಹಣ್ಣು ಹಂಪಲುಗಳಿಗೆ, ಹೈನುಗಳಿಗೆ ಎಲ್ಲ ಬೇರೆಯವರು ಬೇಕು. ಅದು ಒಂದು ಅಡುಗೆ ಶಾಲೆಯಲ್ಲಿ ಅಡುಗೆ ಮಾಡುವವನನ್ನು ನಿಲ್ಲಿಸಿಕೊಂಡ್ರೆ ಅದಕ್ಕೆ ಪೂರಕವಾದಂತಹ ಹೈನುಗಾರಿಕೆಯವ, ಅತ್ತ ತೋಟಗಾರಿಕೆಯವ ಅವನು ಸೇರಿಕೊಳ್ಳುತ್ತಾನೆ. ಒಂದು ಊಟ ಅಂದರೆ 3 ಜನ ಸೇರಲೇಬೇಕಾಗತ್ತೆ, ಊಟ ಮಾಡುವವನನ್ನು ಬಿಟ್ಟು. ಇದಾದ ಬಳಿಕ ಅದನ್ನು ಶುದ್ಧ ಮಾಡಲಿಕ್ಕೆ ಉಂಟು, ತಟ್ಟೆ ತೊಳಿಲಿಕ್ಕೆ ಉಂಟು, ಪಾತ್ರೆಯನ್ನು ಓರಣಗೊಳಿಸ್ಲಿಕ್ಕೆ ಉಂಟು. ಅದಕ್ಕೂ ಮಗದೊಬ್ಬ ಬೇಕೇ ಬೇಕಾಗತ್ತೆ. ಅಂದ್ರೆ ಒಂದು ಊಟದಲ್ಲಿ ಊಟದವನನ್ನು ಸೇರಿದ್ರೆ 5 ಜನ ಬೇಕಾಗತ್ತೆ. ಇದು ಪ್ರಪಂಚ. ಹೀಗೆ ಒಂದು ಮನೆ ಅಂದಾಗ ತಿಳುವಳಿಕೆ ತುಂಬಿದವ, ಜ್ಞಾನದ ಎತ್ತರದ ನಿಂತವ, ಪಾಠ ತಿಳಿಸುವವ ಒಬ್ಬ ಬೇಕು. ಆರ್ಡರ್ ಮಾಡುವವ, ಆಜ್ಞೆ ನೀಡುವವ, ಅದನ್ನು ಪಾಲಿಸುವ, ಚಾಚು ತಪ್ಪದಿರುವವ ಇನ್ನೊಬ್ಬ ಬೇಕು. ಹೊರಗಿನಿಂದ ವ್ಯವಹಾರ ಮಾಡಿಕೊಂಡು ಸಂಪತ್ತನ್ನು ತಂದು ಹಾಕಿ ತೆಗಿಲಿಕ್ಕೆ ಬರುವ ಒಬ್ಬ ಆರ್ಥಿಕ ತಜ್ಞ ಮಗದೊಬ್ಬ ಬೇಕು. ಅದರಲ್ಲಿ ಈ ನೆಲವನ್ನು, ಈ ಮನೆಯನ್ನು ನೋಡಿಕೊಳ್ಳುವವ, ಹಾಗೆ ಹೀಗೆ ಅಂತ ಎಲ್ಲದಕ್ಕೂ ಹೇಳಿಕೊಡುವವ ಅವನೊಬ್ಬ ಬೇಕು. ಆಡಳಿತ ಒಬ್ಬ, ಜ್ಞಾನದ ನೆಲೆಯಲ್ಲಿ ಒಬ್ಬ, ವ್ಯಾಪಾರ ವ್ಯವಹಾರದಲ್ಲಿ ಒಬ್ಬ, ಕೆಲಸಗಾರನಾಗಿ ಮಗದೊಬ್ಬ. ಹೀಗಾಗಿ ಎಲ್ಲ ಜಾತಿಯವರು ಬೇಕೇ ಬೇಕಿಲ್ಲಿ ಅಂತಾರೆ ವೃತ್ತಿ ನೆಲೆಯಲ್ಲಿ ನೋಡಿಕೊಂಡ್ರೆ. ಇದನ್ನು ಭೀಷ್ಮ ಹೇಳ್ತಾನೆ, ಚಾತುರ್ವರ್ಣಸ್ಯ ಧರ್ಮಾಶ್ಚ ರಕ್ಷಿತವ್ಯಾಹ ಮಹೀಕ್ಷಿತ. ರಾಜ ಇದನ್ನು ಚೆನ್ನಾಗಿ ಇರುವಂತೆ ನೋಡಿಕೊಳ್ಳಬೇಕು. ಸ್ವಧರ್ಮೇ ನಿಧನಂ ಶ್ರೇಯ. ಕೃಷ್ಣ ಹೇಳಿದಾಗೆ ಅವರವರ ಧರ್ಮ ಅವರವರಿಗೆ ದೊಡ್ಡದೇ, ಅದೇನು ಕಮ್ಮಿ ಇದ್ದಲ್ಲ. ಅವರವರ ಏನೊಂದು ಇದೆ ಸ್ಕಿಲ್ನೆಸ್ ಅಂತೇವೆ, ಕೌಶಲ, ಅದು ಮೆಚ್ಚಬೇಕಾದ್ದೆ, ಒಪ್ಪಬೇಕಾದ್ದೆ. ಹೀಗೆ ಮತ್ತೆ ರಾಜ ಯಾರ ಮೇಲೆಯೂ ಪೂರ್ತಿಯಾಗಿರತಕ್ಕಂಥ ನಂಬಿಕೆಯನ್ನು ಇಟ್ಕೊಳ್ಬಾರದು. ನಾನು ಪೂರ್ಣ ನಂಬಿಕೆ ಬಿದ್ದೆ ಕೆಟ್ಟೆ ಅಂತ ಹೇಳಬಾರದು. ನ ವಿಶ್ವಾಸೇಚ್ಛಂದ್ರಪತಿ ನ ಚ ಅತ್ಯರ್ಥಂಚ ವಿಶ್ವಾಸೇ.
ಕೂಡಲೇ ಒಪ್ಪಲವಬಾರದು, ಮತ್ತೆ ಯಾವಾಗಲೂ ಒಪ್ಪಿಕೊಂಡು ಇರಬಾರದು. ಎರಡು ಐಟಮ್ಸ್ಗಳು. ಹೇಳಿದ ತಕ್ಷಣ ನಂಬುವುದು ಸರಿ ಇಲ್ಲ, ಗಾಢವಾಗಿ ನಂಬಿ ಬಿಟ್ಟಿದ್ದೇನೆ ಎನ್ನುವುದು ತಪ್ಪೆ. ವಿಶ್ವಾಸ ಇದ್ದವರ ಮೇಲೂ ವಿಶ್ವಾಸ ಇರಬಾರದು. ತನ್ನವನ ಮೇಲೂ ತನ್ನ ಬಂಧುಗಳ ಮೇಲೂ ಯಾವ ಕಾಲದಲ್ಲಿಯೂ ಪರಿಪೂರ್ಣವಾದಂತಹ ನಂಬಿಕೆಯಿಂದ ಕೆಲಸ ಮಾಡುವ ಒಂದು ಕಣ್ಣು ಒಂದು ದೃಷ್ಟಿ ಇರಲೇಬೇಕು, ಹೇಗಿರುತ್ತದೆ ಅಂತ. ಮತ್ತು ಇವನು ವಿಶ್ವಾಸ್ಯ, ರಾಜ ಮಾತ್ರ ಎಲ್ಲರ ವಿಶ್ವಾಸಕ್ಕೆ ಪಾತ್ರನಾಗಿರಬೇಕು. ನೋಡಿ, ಯಾರ ವಿಶ್ವಾಸವನ್ನು ಕಳೆದುಕೊಳ್ಳುವಂತೆ ರಾಜ ಇರಬಾರದು, ರಾಜ ಯಾರ ಪೂರ್ಣವಾದ ವಿಶ್ವಾಸದಲ್ಲಿ ಬಲಿಯಾಗಿರಬಾರದು. ಕಣುಮುಚ್ಚಿ ನಂಬಿದೆ ಅಂತ ಹೇಳಲಿಕ್ಕೆ ಇಲ್ಲ, ಅವನು ತಪ್ಪಿ ಹೋಯ್ತಲ್ಲ ನಂಬಿ ಅಂತ ಹೇಳಲಿಕ್ಕಿಲ್ಲ. ಯಾವ ಕಾಲದಲ್ಲಿ 10 ನೋಡಿದ್ದೇನೆ 11 ನಡೆಸಿದ್ದೇನೆ ಹೇಳಬಾರದು. 11 ನೋಡಿಯೇ ನಡೆಸು. ಎಷ್ಟು ಉದಾಹರಣೆಗಳಿದ್ರು, ಎಷ್ಟು ಅನುಭವಗಳಿದ್ರು, ಎಷ್ಟು ಹಿಂದಿನ ಮಾತುಗಳಿದ್ರು, ಮುಂದಿನ ಹೆಜ್ಜೆಯಲ್ಲಿ ಮತ್ತೆ ಪುನಃ ವಿಮರ್ಶೆ, ಇದು ಪ್ರಧಾನ, ಇದು ವಿಶೇಷ. ಇಂಥದ್ದೆಲ್ಲ ಲೋಕದಲ್ಲಿ ನಡೆದ ಅನೇಕ ಘಟನೆಗಳ ಬಗ್ಗೆ ಉಲ್ಲೇಖ ಕೊಡ್ತಾರೆ. ಎದುರೇ ಪಾತ್ರೆಯಿಂದ ತೆಗೆದು ಸೌಟಲ್ಲಿ ಹಾಕಿ ಲೋಟದಲ್ಲಿಟ್ಟು ಪಾಯಸವನ್ನು ಕುಡಿಸಿದ್ರು. ರಾಜನಿಗೆ ಬೇಕಾದವರಿಗೆ ಕುಡಿದ. ರುಚಿ ಇದೆ ಗೊತ್ತಿದೆ, ಅವರ ಕೈಯಲ್ಲಿನ ಪಾತ್ರೆ ಸಣ್ಣದಿರುತ್ತೆ ಗೊತ್ತಿದೆ, ಮತ್ತೆ ಪುನಃ ಪಾತ್ರೆಯಿಂದಲೇ ಹಾಕಿದ್ದಾನೆ ಪಾಯಸ, ಕುಡಿದಿದ್ದಾನೆ. ಕಣ್ಣಾರೆ ನೋಡಿದ್ದಾನೆ ಪದಾರ್ಥ ಅಲ್ಲೇ ಹಾಕ್ತಾ ಇರೋದೆಲ್ಲ. ಆದರೂ ಮೊದಲು ಏನು ಕುಡಿದದ್ದು ಏನು ಆಗಿರಲಿಲ್ಲ. ಮತ್ತೆ ಬೇಕು ಹೇಳಿದಾಗ ಸೋತು ಇದ್ದ. ಹಾಗೆ ಅಷ್ಟೊತ್ತಿನಲ್ಲಿ ಆ ಸೌಟಿನಲ್ಲಿ ಅವರು ಪದಾರ್ಥವನ್ನು ವಿಷವನ್ನು ಬೆರೆಸಿರ್ತಾರೆ. ಈ ಜ್ಯುವೆಲ್ಲರ್ ಶಾಪ್ಗಳಲ್ಲಿ ಇವತ್ತು ಕೇಳುತ್ತಾ ಇದ್ದೇವೆಲ್ಲ, ಈಗ ತೋರಿಸಿದ ಶುದ್ಧವಾದ ಚಿನ್ನ ಪರೀಕ್ಷೆ ಮಾಡಿದ ಸಾರಿ, ವ್ಯಾಪಾರ ಮಾಡಿದಾಗ ಬದಲಿಸ್ತಾರಲ್ಲೇ, ಒಳಗಾಗಿದ ಚಿನ್ನ ನಕಲಿ ಇರ್ತದೆ, ಕೇಳಿದ್ದು ಮಾತ್ರ ಸತ್ಯ ಇರ್ತದೆ. ಅರೆ ಕ್ಷಣದಲ್ಲಿ ಬೇಕಾದಾಗೆ ಬಣ್ಣ ಬದಲಾಯಿಸುವ ಗೋಸುಂಬೆಗಳಂತೆ ಮನುಷ್ಯರು ಇದ್ದೇ ಇರ್ತಾರೆ. ಅದರಿಂದ ಸಾಚ ಎಷ್ಟು ನಂಬಿಕೆಯಲ್ಲಿದ್ರು ರಾಜ ಹೇಳ್ತಾನೆ, ನಚಾತ್ಯರ್ಥಂಚ ವಿಶ್ವ, ನಿಂದು ಓವರ್ ಆಯ್ತಲ್ಲ ಅಂತ ಹೇಳ್ತಾರೆ ಭೀಷ್ಮರು. ಭಾರಿ ವಿಶ್ವಾಸದಲ್ಲಿ ಇರಬೇಡ, ವಿಶ್ವಾಸವನ್ನು ಕಳ್ಕೊಳ್ಳಬೇಡ. ವಿಶ್ವಾಸ ಇರಬೇಡ ಅಲ್ಲ, ವಿಶ್ವಾಸ ಯಾವತ್ತು ಒಂದೇ ಬಗೆಯಾಗಿ ಅಂತ ಮುಂದುವರಿಸಿಕೊಂಡು ಹೋಗಬೇಡ. ಪ್ರತಿ ಕ್ಷಣದಲ್ಲಿ, ಪ್ರತಿ ವಿಷಯದಲ್ಲಿ, ಪ್ರತಿ ವ್ಯಕ್ತಿಯಲ್ಲಿ, ಪ್ರತಿ ಮೂಮೆಂಟ್ಸ್ ಅಲ್ಲಿಯೂ ಅದನ್ನು ಹೊರಹಚ್ಚುತ್ತಾ ಇರಬೇಕು, ಹೊಸದಾಗಿ ಅದನ್ನು ನಿರ್ಮಾಣಗೊಂಡಿರಬೇಕು ಅಂತ. ಷಾಡ್ಗುಣ್ಯದ ಗುಣದೋಷಾಂಶ ನಿತ್ಯಂ ಬುದ್ಧಿ ಅವಲೋಕಿ, ಇದು ಮಾಮೂಲಿ ರಾಜಧರ್ಮ. ಇದನ್ನು ಸುಮಾರು ಸರ್ತಿ ಹೇಳ್ತಾರೆ. ಇದು ವಿವರಣೆಗಳು ಕಂಡಾಬಟ್ಟೆ ಮುಂದೆ ಬರ್ತವೆ ಬಿಡಿ. ರಾಜನು ಮುಖ್ಯವಾಗಿ ನೋಡಬೇಕಾದ್ದು ಯಾವಾಗ ಯಾರಲ್ಲಿ ಸಂಧಿ ಮಾಡಿಕೊಳ್ಳಿಕ್ಕೆ, ಯಾರಲ್ಲಿ ವಿಗ್ರಹ ಮಾಡಲಿಕ್ಕೆ, ಯಾವಾಗ ಹೊರಡ್ಲಿಕ್ಕೆ, ಯಾವ ದಿಕ್ಕಿ ಯಾವ ನಮೂನೆ, ಅದೇ ದೊಡ್ಡ ದೊಡ್ಡ ವಿಷಯಗಳು. ಬೆಟ್ಟದಲ್ಲಿ ಹೊರಡುವ ರೀತಿ ಹೇಗೆ, ಹೋರಾಟದಲ್ಲಿ ಹಿಂಬದಿಯಿಂದ ಹೇಗೆ ಹೋಗುವ, ಅವರಿಬ್ಬರನ್ನು ಹಿಡಿಸಿ ಹಾಕುವ ರೀತಿ ಹೇಗೆ, ಮಟ್ಟ ಹಾಕುವುದು ಹೇಗೆ, ಕೊಲ್ಲುವುದು ಹೇಗೆ, ಎಲ್ಲ ಟೋಟಲಿ ಸಂಧಿ ವಿಗ್ರಹ ಎರಡು ಇಂಪಾರ್ಟೆಂಟ್. ಯಾರಲ್ಲಿ ದೋಸ್ತಿ ಮಾಡಲಿಕ್ಕೆ, ಯಾರನ್ನು ದೂರ ಮಾಡಲಿಕ್ಕೆ. ಅದರಲ್ಲಿ ಪ್ರಬಲ ದುರ್ಬಲ ವಿಷಯ ನೋಡುವಂಥದ್ದು, ಅವರ ಸ್ಥಾನವನ್ನು ನೋಡುವಂಥದ್ದು. ಅವರು ಕಾಡಿನಲ್ಲಿದ್ದಾರ, ಕಾಡು ಮೇಡಿನ ಜನರು ಹೋರಾಟದಲ್ಲಿದ್ದಾರ, ಇದೆಲ್ಲ ಸಮಯ ಯಾವುದು ಬೇಕಾಗುತ್ತೆ ಹೋರಾಟಕ್ಕೆ. ಇವೆಲ್ಲ ಕೆಲವರಿಗೆ ಚಳಿಬಾಧೆಯವರಿಗೆ ಚಳಿಗಾಲದಲ್ಲಿ ಹೋರಾಟ ಕೊಡಬೇಕಾಗತ್ತೆ. ಕೆಲವರು ಚಳಿ ಪ್ರದೇಶವರಿಗೆ ಬಿಸಿ ಹೊತ್ತಿನಲ್ಲಿ ಹೋರಾಡಬೇಕು, ಅವರು ಸಿಕ್ಕಿ ಬೀಳ್ತಾರ. ಆಗ ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳ ಅಂದ್ರೆ ದೊಡ್ಡ ದೊಡ್ಡ ಆನೆಗಳು, ಕುದುರೆಗಳು, ಇವುಗಳಲ್ಲಿ ಹೋರಾಟ ಆದ್ರೆ ಅವುಗಳನ್ನು ಕಾಡು ಮೇಡುಗಳಲ್ಲಿ ಹೋರಾಟಕ್ಕೆ ತರಿಸಬೇಕು, ಆಗ ಸಿಕ್ಕಿ ಬೀಳುತ್ತವೆ. ಬಯಲಲ್ಲಿ ಆದಾಗ ತುಳಿದು ಹಾಕ್ತವೆ. ಹೀಗೆಲ್ಲ ಸುಮಾರು ಟ್ರಿಕ್ಸ್ಗಳು ಇವೆ. ಇದನ್ನೆಲ್ಲ ಮುಂದೆ ವಿವರಿಸ್ತಾನೆ, ಮತ್ತೆ ನೋಡೋಣ. ಇವತ್ತಿಷ್ಟು ರಾಜ ಪ್ರಾತಿನಿತ್ಯ ತನ್ನ ದೇಶದ ಪರದೇಶದ ಈ ಶತ್ರುಪಕ್ಷದ ಮಿತ್ರಪಕ್ಷದ ಆಗು ಹೋಗುಗಳ ಬಗ್ಗೆ ಸಂಧಿ ವಿಗ್ರಹ ಟೋಟಲಿ ಅದುವೇ ಚಿಂತನೆಯಲ್ಲಿ ಯಾವತ್ತು ಗಟ್ಟಿ ಇರಬೇಕು. ಅವನು ದಿಚ್ಛಿದ್ರದರ್ಶಿ ನೃಪತಿ. ರಾಜನಿಗೊಂದು ಚಂದ ಹೆಸರು ಏನು ಹೇಳಿದ್ರೆ, ಶತ್ರುಗಳ ತಪ್ಪನ್ನು ಗಮನಿಸುವವ ಅಂತ. ಅವರ ಲೂಪ್ ಹೋಲ್ಸ್ ಹೇಳಿದ ಹಾಗೆ. ಛಿದ್ರ ಅಂದ್ರೆ ಶತ್ರುಗಳು ಎಲ್ಲಿ ಸಿಕ್ಕಿ ಬೀಳುತ್ತಾರೆ ನೋಡಿ, ಯಾವ ಹೊತ್ತಿನಲ್ಲಿ ಹೇಗೆ, ಎಂಥ ವಿಷಯದಲ್ಲಿ. ದುಡ್ಡಿನಲ್ಲಿ ಸಿಕ್ಕಿ ಬೀಳುತ್ತಾರ, ದುಡ್ಡು ಚೆಲ್ಲಿ ಬಳಗ ಹಾಕಿ. ಹೆಣ್ಣುಗಳನ್ನು ಕೊಟ್ಟು ಅದು ಮಾಡಿ, ಚಿನ್ನ ಅಲ್ಲ ಆದ್ರೆ ಏನು ತುಂಡು ನೆಲಗೊಳ್ಳಿಕ್ಕಾಗತ್ತಾ ಅದು ಮಾಡಿ. ಇಲ್ಲ ಯಾವುದೋ ಅವನ ಚಟೆಯನ್ನು ನೋಡಿ ಅದನ್ನು ಅಂಟಿಸಿ ತೆಗೀರಿ, ಕುಡಿತದಲ್ಲಿಯೋ ಮತ್ತೊಂದು ಇನ್ನೊಂದರಲ್ಲಿಯೋ. ಹೀಗೆ ರಾಜನಾದವ ಆದಷ್ಟು ಶತ್ರುಗಳಲ್ಲಿನ ವೀಕ್ ಪಾಯಿಂಟ್ಸ್ಗಳನ್ನು, ದೌರ್ಬಲ್ಯಗಳನ್ನು ನೋಡ್ತಾ ಇರಬೇಕು, ಗಮನಿಸಬೇಕು. ಹೀಗೆ ಬಹಳ ಚೆನ್ನಾಗಿ ರಾಜ ಇದ್ದರೆ ಒಳ್ಳೆ ರೀತಿಯಿಂದ ರಾಜನಾಗ್ತಾನವ. ತ್ರಿವರ್ಗೆ ವಿದಿತಾರ್ಥಶ್ಚ ಯುಕ್ತಾಚಾರ ಪತಶ್ಚ ಸಹ.
ಶುದ್ಧಾಚಾರ, ಯುಕ್ತಾಚಾರ ಇಂಥ ಶಬ್ದಗಳು ಸುಮಾರು ಸತಿ ಬರ್ತವೆ. ಒಳ್ಳೆಯ ನಡೆ, ಶಾಸ್ತ್ರೀಯವಾದ ನಡೆ, ಅದರಲ್ಲಿಯೂ ಶುಚಿರ್ಭೂತವಾದಂತಹ ತಪ್ಪಿಲ್ಲದ ದೋಷವಿಲ್ಲದ ನಡೆ ಅವನಲ್ಲಿ ಎಲ್ಲಿಯೂ ಸಿಕ್ಕು ಕಾಣುವುದಿಲ್ಲ. ತ್ರಿವರ್ಗೆ, ಧರ್ಮ ಅರ್ಥ ಕಾಮದಲ್ಲಿ ಯಾವತ್ತು ವ್ಯವಸ್ಥಿತವಾದಂತಹ ನಡೆ, ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಹೇಗೆ ಧರ್ಮ ಮಾಡಬೇಕು, ಹೇಗೆ ಅರ್ಥ ಸಂಪಾದನೆ, ಹೇಗೆ ಬಯಕೆಯನ್ನು ಈಡೇರಿಸುವಂಥದ್ದು, ಮಗದೊಬ್ಬರಾದ್ರೂ ತನ್ನದ್ದು, ಹೀಗೆ ತ್ರಿವರ್ಗೆ ವಿದಿತಾರ್ಥಶ್ಚ. ಈ ಮೂರು ವರ್ಗದಲ್ಲಿ, ಮತ್ತೆ ಈ ಮೂರು ವರ್ಗ ಮೂರು ಬೇರೆ ಉಂಟು. ಮೂರು ವರ್ಗ ಏನು? ಮೂರು ವರ್ಗ ಅಂದ್ರೆ ತ್ರಿವರ್ಗ ಅಂದ್ರೆ ಹಿಂದೆ ತ್ರೈವೇದಗಳನ್ನೆಲ್ಲ ಹೇಳಿ ಆಗಿದೆ. ವೇದಗಳ ಬಗ್ಗೆ ಅನುಸಂಧಾನ ಬೇಕು ಅವನಿಗೆ, ಶಾಸ್ತ್ರ ಚಿಂತನೆ ಬರಬೇಕು ಅಂತ. ಅದು ಹೇಳುವುದಿಲ್ಲ, ಪ್ರತಿ ಬಾರಿ ಅದನ್ನೇ ಹೇಳ್ತಾರೆ ಅವರು. ತುಂಬಾ ಕಡೆ ಹೇಳ್ತಾರೆ ಜ್ಞಾನಿಯಾಗಿರ್ಬೇಕು ರಾಜ ಅಂತ, ದಡ್ಡನನ್ನು ರಾಜನನ್ನಾಗಿಸಬಾರದು ಅಂತ. ಇದು ತ್ರಿವರ್ಗ ಅಂದ್ರೆ ಶತ್ರು ಮಿತ್ರ ವರ್ಗ ಅಲ್ಲ. ಮತ್ತೆ ಎರಡು ಆಯ್ತಲ್ಲ, ಮೂರು ಉಂಟಲ್ಲ. ನಾನು ಹೇಳಿದ್ದಲ್ಲ, ಮೂರು ಹೇಳಿದ್ನಲ್ಲಿ, ಎಲ್ಲಿ ಹೇಳಲಿಲ್ಲ? ಶತ್ರು ಮಿತ್ರ ವರ್ಗ ಹೇಳಲಿಲ್ವಾ? ಶತ್ರುವರ್ಗ, ಮಿತ್ರವರ್ಗ, ಮತ್ತೆ ಮೂರನೇದ್ದು ಶತ್ರು ಮಿತ್ರವರ್ಗ ಅಂತೆ. ಅದು ಬೇಕಾದಾಗ ಫ್ರೆಂಡ್ ಆಗ್ತದೆ, ಬೇಡಾದಾಗ ದೂರ ಮಾಡ್ತದೆ. ಇದೆಲ್ಲ ಗಮ್ಮತ್ತುಂಟು. ಅಕ್ಕಪಕ್ಕದ ಮನೆಯವರಿದ್ದಾಗೆ ಅವರು ನಮಗೆ ಬೇಕಾದಾಗ ಅವರು ನಮಗೆ ಮಿತ್ರರು, ಅವರಿಗೆ ಬೇಕಾದಾಗ ನಾವು ಅವರಿಗೆ ಶತ್ರುಗಳು. ಹೀಗೆ ಈ ರೀತಿಯಾಗಿ ಮಾಡಿಕೊಳ್ಳುತ್ತೇವೆ. ನಮಗೆ ಇನ್ನೊಬ್ರು ಸಹಾಯ ಮಾಡಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇರ್ತೇವೆ. ನಾವು ಮಗದೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಅವರಲ್ಲಿ ಏನು ತಪ್ಪಾಗಿದೆ ಎಂದು ಯೋಚನೆ ಮಾಡುತ್ತೇವೆ. ಯಾವತ್ತು ವ್ಯಕ್ತಿಯ ಕತೆ ಹಾಗೆ. ಆದ್ರಿಂದ ಮೂರು ಜನರಿದ್ದಾರೆ, ಶತ್ರು, ಮಿತ್ರ, ಉದಾಸೀನರು ಅಂತ. ಇವರನ್ನೆಲ್ಲ ನೋಡಿಕೊಂಡು ಇವ ಚೆನ್ನಾಗಿ ಅವರ ಬಗ್ಗೆ ಗಮನ ಇಟ್ಟು ಬೇಕಾದಾಗ ನಡೆಯನ್ನು ತೋರಿಸಬೇಕು ಅವರಿಗೆ ಸರಿಯಾಗಿ. ಶತ್ರುಗಳ ನಡೆಯಲ್ಲಿ ನಾವು ಮಿತ್ರರಂತೆ ವರ್ತಿಸಬೇಕು, ಮಿತ್ರರ ನಡೆಯಲ್ಲಿ ನಾವು ಉದಾಸೀನರಂತೆ ನೋಡಬೇಕು, ಉದಾಸೀನರಲ್ಲಿ ನಾವು ಶತ್ರುಗಳಂತೆ ಕಾಣಬೇಕು. ಆಗ ನಮಗೆ ಅವರದ್ದೆಲ್ಲ ಹೊರಗೆ ಬರ್ತದೆ ವಿಷಯಗಳು. ಬೇಕಾದಾಗಿ ಬೇಕಾದವರ ಕಡೆಯಲ್ಲಿ ಇರಬೇಕಾದ್ದು ರಾಜನ ಕರ್ಮ. ಭೀಮ ನೋಡಿ ದ್ರೋಣ ಹೇಳುತ್ತಾನೆ, ನಾನು ನಿನಗೆಲ್ಲ ಬಗ್ಗುವುದಿಲ್ಲ, ನಾನು ಅವನು ಶಿಷ್ಯ ಅಂತ ಅರ್ಜುನನ ಬಿಟ್ಟೆ ಅಂತ. ಆಗ ಭೀಮ ಏನ್ ಹೇಳಿದ? ಹಾಗೆಯಾ? ಓಹೋ, ನಾನ್ ನಿಮಗೆ ಶತ್ರು ಆಗಿಯಾ? ಹಾಗಾದ್ರೆ ನಿಮಗೆ ಶತ್ರು ಹೇಗಿರ್ತಾನೆ ಕಾಣಿಸ್ತೇನೆ ಅಂದ. ಭೀಮ ಶತ್ರು ಕರಿಷ್ಯತಿ ಅಂತ. ಹೀಗೆ ಕೆಲವೊಮ್ಮೆ ಶತ್ರು ತಾನು ಶತ್ರು ಅಂತ ಹೇಳಿಕೊಂಡ್ರೆ ನಾನು ನಿನ್ನ ಶತ್ರುವೆ ಅಂತ ಹೇಳಿಕೊಂಡು ತೋರಿಸುವ ಸಾಮರ್ಥ್ಯ ಬೇಕಿವನಿಗೆ. ಒಬ್ಬ ಶತ್ರುವೆ ನಾನು ಮಿತ್ರನಿದ್ದೇನೆ ಹೇಳಿದರೆ, ಹೌದಪ್ಪ ನಾನು ಮಿತ್ರ ಅನ್ನಬೇಕಿವ. ನನಗೆ ಏನಿಲ್ಲ, ಶತ್ರುವೇ ಇಲ್ಲ, ಮಿತ್ರವೇ ಇಲ್ಲ, ನಾನು ಶತ್ರುತ್ವವೇ ಇಲ್ಲ, ನಾನು ಮಿತ್ರತ್ವ ನೋಡಿ, ನಾನು ನನ್ನ ಬಾಡಿಗಿದ್ದೇನೆ. ಆಯ್ತು, ನಾನು ನನ್ನ ಬಾಡಿಗಿದ್ದೇನೆ, ರಾಜನ ಬಿಡಬೇಕು ಅವನನ್ನು. ಉದಾಸೀನ ತೋರಿಸು, ಹೇಗೆ ಬೇಕೋ ಹಾಗೆ. ಕೆಲವೊಮ್ಮೆ ಶತ್ರುಗಳಲ್ಲಿ ಮಿತ್ರನಂತೆ, ಮಿತ್ರರಲ್ಲಿ ಶತ್ರುಗಳಂತೆ ಅಂತ ಏನು ವಿರೋಧ ಧರ್ಮಗಳುಂಟು, ಅದು ಅಲ್ಲದಿದ್ದು ಹಾಗಾಗಿ. ಹೀಗೆ ಯುಕ್ತ, ಹೇಗೆ ಬೇಕೋ ಹಾಗೆ. ಹಾಗಿದ್ದರೆ ರಾಜ ಬದುಕ್ತಾನೆ. ರಾಜನಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಏನು ತಿಳ್ಕೊಳ್ಬೇಕು ಅಂತಾನೆ. ಮತ್ತೆ ತ್ರಿವರ್ಗ ಅಂದ್ರೆ ಸಾಮದಾನ ಭೇದ. ಇದನ್ನು ಚೆನ್ನಾಗಿ ಎಲ್ಲಿ ಸಾಮ ಬಳಸಬೇಕು, ಎಲ್ಲಿ ದಾನ ಕೊಡಬೇಕು. ಸಾಮ ಇರುವುದರಲ್ಲಿ ದಾನ ಕೊಟ್ಟ ಪ್ರಯೋಜನ ಇಲ್ಲ, ವ್ಯರ್ಥ ಆಯ್ತು. ಬಾಯಿ ಮಾತಲ್ಲೇ ಹೇಳಿದ್ದು ಕೇಳ್ತಾನೆ ಅಂದ್ರೆ, ನಿನಗೆ ನಾನು ಕೊಡ್ತೇನೆ ಒಂದಷ್ಟು ದುಡ್ಡು ಹೇಳಿದ್ರೆ ಗಮ್ಮತ್ತಾನೆ ತಗೊಳ್ತಾನ. ಆದ್ರಿಂದ ಯಾರಿಗೆ ಸಾಮದಲ್ಲಿ ಆಗತ್ತೆ ಕೆಲಸ ನೋಡು, ಯಾರಿಗೆ ದಾನದಲ್ಲಿ ಆಗತ್ತೆ ನೋಡು, ಯಾರಿಗೆ ಭೇದ ಮಾಡಬೇಕು ನೋಡು, ಹಿಡಿಸಿ ಆಗಬೇಕು ಅಂತ. ದಂಡ ಕೊನೆಗೆ ಅದು ಪ್ರಯೋಜನ ಇಲ್ಲ. ಯಾಕೆ? ದಂಡದಲ್ಲಿ ಇಬ್ಬರದ್ದು ದಂಡ ಮುರಿತದೆ. ಇದು ಮೂರಲ್ಲಿ ಆದಷ್ಟು ಬಗ್ಗಿಸಬೇಕು. ತ್ರಿವರ್ಗೇ ವಿದಿತಾರ್ಥಶ್ಚ ಅಂತಾನೆ. ಆದಷ್ಟು ಚೆನ್ನಾಗಿ ಮೂರನ್ನು ಉಪಯೋಗಿಸಿಕೊಳ್ಳುವ ರೀತಿ ಹೇಗೆ ನೋಡಿ ಎಂದು ಸುಮಾರು ಅರ್ಥ ಕೊಡ್ಲಿಕ್ಕೆ ಹೇಳಿದ್ದು ನಾನು. ಒಂದೇ ಅಲ್ಲ, ಅನೇಕ ಅರ್ಥಗಳಿಂದ ಭೀಷ್ಮರ ಮಾತುಗಳು, ರಾಜಧರ್ಮಗಳು ತೆರೆಕೊಳ್ಳುತ್ತವೆ. ಭಾರತಕ್ಕೆ ಅರ್ಥ ಮಿನಿಮಮ್ ಇದೇ ಇದೆ ಅಲ್ಲ, ಮತ್ತೇನು. ಅದಕ್ಕೋಸ್ಕರ ಇಂಥ ಮಾತುಗಳು ಸಿಗುವಂಥದ್ದು. ಕೋಶಸ್ಯ ಉಪಾರ್ಜನರತಿ ಯಮವೈಶ್ರಮಣೋಪಮ. ಬೊಕ್ಕಸ ತುಂಬಿಸುವ ಕೆಲಸ ಮಾಡಬೇಕು. ಅದು ಸುಲಭ. ಎಂತದ್ದು? ಅಕ್ಕಪಕ್ಕದವರದ್ದನ್ನು ಹೇಳ್ತಂದು ಹಾಕಿ ಬಿಡೋದು ಅದರೊಳಗೆ, ಮತ್ತೆ ಹೇಳಿಬಿಡೋದು ಅವರ ಹತ್ರ. ಏನು, ನೀವು ಹೋಗುವುದಾದ್ರೆ ನಮ್ಮ ಮನೆಯಲ್ಲಿ ಹೋಗಿಬಿಡಿ, ಯಾಕೆ ಉಳಿದದ್ದೆಲ್ಲ ನಮಗೆ ಆಗತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ನಿಮ್ಮ ಕೊನೆಯನ್ನು ನಾವು ಮಾಡುತ್ತೇವೆ, ಅಥವಾ ನೀವು ಕೊನೆ ಆದ ನಂತರ ನಾವು ನಿಮ್ಮ ಕೊನೆಯಲ್ಲಿ ಇದ್ದೇವೆ ಅಂತ. ಇದು ಪ್ರಯೋಜನ ಇಲ್ಲ ಅಂತ. ಯಾರು ಇಲ್ಲದವನು ಅಂತ ನೋಡಿಕೊಂಡು ಅವನನ್ನು ಬಗಲಿಗೆ ಹಾಕಿಕೊಂಡು ಮುಂದೆ ಅವನಿಗೆ ಟೊಪ್ಪಿ ಹಾಕುವ ಕೆಲಸ ಮಾಡುವುದಲ್ಲ. ಕೋಶ ತುಂಬಿಸುವ ಆಸೆ ರಾಜನಿಗೆ ಬೇಕು. ಅದನ್ನು ಯಾವ ರೀತಿಯಲ್ಲಿ ಕೇಳಿದ್ರೆ, ಅವನಿಗೂ ಕುಬೇರನ ರೀತಿಯಲ್ಲಿ ತುಂಬಿಸಬೇಕೆನ್ನುವ ಇರಾದೆ ಇದ್ರೆ ಯಮನ ರೀತಿಯಲ್ಲಿ ಅದನ್ನು ತುಂಬಿಸುವ ಯೋಚನೆಯನ್ನು ಮಾಡಬೇಕು. ಯಮ ಅಂದ್ರೆ ನಿಯಮ, ಸಂಯಮ, ಧರ್ಮ. ಅಧರ್ಮದ ಮಾರ್ಗದಲ್ಲಿ ಕೋಶವನ್ನು ತುಂಬಿಸುವುದು ರಾಜನ ಕೆಲಸ ಅಲ್ಲ. ಇದು ಮುಖ್ಯ ಅಂತ, ಹೇಗೆ ಅಂತ ತೋರಿಸಲಿಕ್ಕೆ. ಆದ್ರಿಂದ ರಾಜ ತನಗೆ ಲಾಭ ಆಗುವ ರೀತಿಯಲ್ಲಿ, ತನಗೆ ಅಂದ್ರೆ ತನ್ನ ದೇಶಕ್ಕೆ, ತನ್ನ ಬೊಕ್ಕಸಕ್ಕೆ ಲಾಭ ಆಗುವ ರೀತಿಯಲ್ಲಿ
ಅರ್ಥ ಸಂವಿಧಾನವನ್ನು ಕೆತ್ತಿರಬೇಕೆ ಹೊರತು ವ್ಯಾಪಾರಿಗಳ ಸಂವಿಧಾನಕ್ಕೆ ಅನುಗುಣವಾದ ಸಂಪತ್ತಿನ ವ್ಯವಸ್ಥೆಯಲ್ಲಿ ಸಂವಿಧಾನ ರಚನೆ ಮಾಡುವುದಲ್ಲ. ಇವತ್ತು ನಾವು ದೇಶದಲ್ಲಿ ನೋಡ್ತೇವಲ್ಲ ದುರಂತ ಹೇಗೆ ಅಂತ. ಮಧ್ಯವರ್ತಿಗಳಿಗೆ ಹೆಚ್ಚು ತಿನ್ನಲಿಕ್ಕೆ ಬೇಕಾದಾಗ ಅವಕಾಶ ಮಾಡಿಕೊಂಡಿದ್ದಾರೆ. ಅದನ್ನು ಮಧ್ಯವರ್ತಿಗಳೇ ಮಾಡಿಕೊಂಡಿದ್ದಾರೆ. ಮಾರಾಟಗಾರರು ಅದನ್ನು ಅನುಭವಿಸ್ತಾ ಇದ್ದಾರೆ, ಉಪಯೋಗಿಸಿಕೊಳ್ಳುತ್ತಾರೆ. ಸರ್ಕಾರ ಕಣ್ಣು ಮುಚ್ಚಿ ನೋಡ್ತಾ ಇರ್ತದೆ. ರಾಜ್ಯ, ದೇಶ, ರಾಜ ಅದು ಸರಿ ಇಲ್ಲ ಅಂದ. ವರ್ತಕರ ಸಮಾವೇಶದೊಂದಿಗೆ ದೇಶಕ್ಕೆ ಅನುಕೂಲವಾದಂತಹ ಲಾಭ ಬರಬೇಕು ಹೊರತು ಅವರಿಗಲ್ಲ. ಈ ಲಾಭವನ್ನು ವರ್ತಕರಿಗೆ ದೇಶ ಹಂಚಲಿ, ಬೊಕ್ಕಸದಿಂದ ಅದನ್ನು ಅನುಕೂಲ ಮಾಡುವ ಹಾಗೆ ಮಾಡಲಿ ಹೊರತು ಅವರೇ ಮಾಡಿಕೊಳ್ಳುವುದಲ್ಲ ವಿಷಯ. ಇದರಿಂದ ಏನಾಗುತ್ತೆ, ಬದಲಾವಣೆ ಬಂದಾಗ ಇಡೀ ವರ್ತಕ ಸಮುದಾಯ, ಮಾರಾಟಗಾರರು, ಬಳಕೆದಾರರು ಎಲ್ಲ ಗಲಾಟೆ ಬೀಸ್ತಾರೆ ಏಕಾಏಕಿಯಾಗಿ. ಯಾಕೆ ತಪ್ಪಿದ್ದೆ ಅಲ್ಲಿ. ಇಷ್ಟವರೆಗೆ ಅವನೇ ಕೊಳ್ಳೆ ಹೊಡಿತಾ ಇದ್ದ, ತಿಂತಾ ಇದ್ದ, ಅವರೇ ಜಾಸ್ತಿ ಜನ ಇದ್ದಾರೆ. ಇದನ್ನು ಇಲ್ಲಿ ಇವತ್ತೇ ಹೇಳಿಬಿಟ್ಟ ಯಮ ವೈಶ್ರವಣೋಪಮಃ ಅಂತ. ನೀನು ಒಂದೊಮ್ಮೆ ಸಂಗ್ರಹ ಮಾಡಿಕೊಳ್ಳುವುದರಲ್ಲಿ ನೀನು ದುಡ್ಡು ಎಷ್ಟು ಬಂದು ಬೇಕು ಅಂತ ಹೇಳಿ ಪಡಬೇಕು. ಮತ್ತೆ ಯಾರಾದರೂ ಬೊಕ್ಕಸಕ್ಕೆ ಕೊಡುವುದಿಲ್ಲ, ಸಂಪತ್ತನ್ನು ನಾವೇ ತಿನ್ನು ಖಾಲಿ ಮಾಡುತ್ತೇವೆ ಅಂತ ಹೊರಟ್ರೆ ನೀನು ಯಮನಾಗಬೇಕು, ನೀನು ದಂಡಧರ ಆಗಬೇಕು ಅಂತ. ನೋಡಿ, ಧರ್ಮದ ನೆಲೆಯಲ್ಲಿಯೂ ಸಂಗ್ರಹ ಮಾಡಲಿಕ್ಕೆ ಹೇಳುತ್ತಾನೆ ಭೀಷ್ಮ. ಮತ್ತೆ ಕೊಡದಿದ್ದವನ ಮೇಲೆ ದಂಡ ಪ್ರಯೋಗವನ್ನು ಹೇಳುತ್ತಾನೆ. ತೆರಿಗೆ ಕಡ್ಡಾಯ, ತಪ್ಪಿಸಿದರೆ ಹೊಡೆತ ಕಡ್ಡಾಯ. ನೋಡಿ, ಈ ರೀತಿ ತೆರಿಗೆ ಕಡ್ಡಾಯ ಹೇಳಿದ ತಕ್ಷಣ ಯಾರ್ಯಾರು ಎಲ್ಲೆಲ್ಲಿಂದಲಲ್ಲ, ಕೊಡಬೇಕಾದವರಿಂದ ಮಾತ್ರ. ಅದಕ್ಕೆ ಅವನು ಹೇಳಿತ್ತು ಯಮ ಅಂದ್ರೆ ಧರ್ಮ ಅಂತ. ಧರ್ಮದ ನೆಲೆಯಲ್ಲಿ ಸಂಗ್ರಹ ಮಾಡು, ಅದರ ವೃತ್ತಿಯಲ್ಲಿ ನಿಂತವರಿಗೆ ಮಂಡೆ ಹೊಡೆದಾದ್ರೂ ನೀನು ಪಡೆದ್ರೆ ಪರವಾಗಿಲ್ಲ ಅಂತ. ಹೀಗೆ ಮುಟ್ಟುಗೋಲು ಹಾಕಲಿಕೊಂಡು ದೇಶದ್ರೋಹಿಗಳ ಸಂಪತ್ತು ಮುಟ್ಟುಗೋಲು ಹಾಕಿಕೊಂಡು ಹೀಗೆ ಬಹಳ ಚಂದವಾಗಿ ಸಂಪತ್ತು ಮಾಡುವ ವಿಧಾನದಲ್ಲಿ ಒಂದು ಕೆಲವು ಸೂತ್ರಗಳನ್ನು ಹೇಳುತ್ತಾನೆ. ವೇತಾಚ, ಇನ್ನೊಂದು ಜೋರಿದ ವಿಷಯ, ವೇತಾಚ ದಶವರ್ಗಸ್ಯ ಸ್ಥಾನವೃದ್ಧಿಕ್ಷಯಾತ್ಮನ. ಈ ಗೆರೆಗೆ ಅರ್ಥ ಆಗುವುದು ಬಹಳ ಕಷ್ಟ. ವೇತಾಚ ದಶವರ್ಗಸ್ಯ, 10 ವರ್ಗದ ಅರಿವು ಬೇಕು ಅವನಿಗೆ. ಸುಲಭ ಆಯ್ತು. ಏನು 10 ವರ್ಗ? 10 ನಮ್ದು ಇಂದ್ರಿಯ ವರ್ಗ. ಸರಿ, ಅವನಿಗೆ ತನ್ನ ಇಂದ್ರಿಯಗಳ ವರ್ಗಗಳ ಅರಿವು ಬೇಕು ಎನ್ನುವುದು ಸತ್ಯ. ನಾನು ಮತ್ತೆ ಬೇರೊಂದು ಅರ್ಥ ಹೇಳ್ತೇನೆ. ಇವನ 10 ವರ್ಗ ಯಾವುದು ಅಂದ್ರೆ, ಒಂದು ಇವನಿಂದ ಬಂದಿರತಕ್ಕ ವರ್ಗ. ರಾಜ ತನ್ನ ಮಕ್ಕಳ ಬಗ್ಗೆಯೂ ಗಮನ ಹರಿಸಬೇಕೆನ್ನುವುದು ದೊಡ್ಡ ಸಂಗತಿ. ಏನಾಗ್ತಾರೆ, ಎಲ್ಲಿ ಹೋಗ್ತಾರೆ, ಯಾರ ಕೈಯಿಂದ ಏನು ಕಲಿತಾ ಇದ್ದಾರೆ. ತನ್ನ ಮಕ್ಕಳೇ, ತನ್ನ ಮನೆಯವರೇ ತನಗೆ ವಿರುದ್ಧವಾದಂತ ನಡೆಯಲಿದ್ರೆ, ಹಾಗೆ ನಡೆಸ್ತಾ ಇದ್ರೆ, ಎಷ್ಟೋ ಮಂತ್ರಿಗಳು ರಾಜ ಮಕ್ಕಳನ್ನು ಎತ್ತಿ ಕಟ್ಟಿ ರಾಜನನ್ನು ಮಕ್ಕಳಿಂದಲೇ ಮುಗಿಸಿ ಮೇಲೆ ಬಂದವರಿದ್ದಾರೆ ಮಂತ್ರಿಗಳು, ಸೇನಾಪತಿಗಳು. ಆದ್ರಿಂದ ರಾಜ ತನ್ನ ವರ್ಗವನ್ನು ಚೆನ್ನಾಗಿ ಮೊದಲು ನೋಡ್ಬೇಕು, ತನ್ನ ಮನೆ ಮಂದಿಯನ್ನು. ಮತ್ತೆ ತನ್ನ ಹೆಂಡತಿ ವರ್ಗವನ್ನು ನೋಡ್ಬೇಕು ಅವನು. ಯಾಕೆ ಅಂದ್ರೆ ರಾಜರಿಗೆ ಅನೇಕ ವಲ್ಲಭೆಯರು ಇರುತ್ತಾರೆ, ಹಾಗಾಗಿ ನೋಡಿಕೊಳ್ಳಬೇಕಾದ ವಿಶೇಷತೆ ಇದೆ ಇಲ್ಲಿ. ನೋಡಿ, ದಶರಥ ಕೈಕೇಯಿಯನ್ನು ಮದುವೆ ಆಗುವಾಗ ಅಶ್ವತಿ ರಾಜನಿಗೆ ಮಾತು ಕೊಟ್ಟ, ನಾನು ನಿನ್ನ ಮಗನಿಗೆ ಪಟ್ಟ ಕೊಡುತ್ತೇನೆ, ಇವಳ ಮಗನಿಗೆ ಪಟ್ಟ ಕೊಡುತ್ತೇನೆ ಅಂತ. ಮತ್ತೆ ಬಿದ್ದೋಯ್ತು ವಿಷಯ ಬೇರೆ. ಹಾಗೆ ರಾಜ ಏನು ಮಾಡಬೇಕು ಅಂದ್ರೆ ಹೆಂಡತಿಯ 2 ವರ್ಗವನ್ನು ನೋಡಬೇಕು. ಹೆಂಡತಿಯ 2 ವರ್ಗ ಅಂದ್ರೆ ಹೆಂಡತಿಯ ತಂದೆ ಕಡೆಯವರನ್ನು, ಹೆಂಡತಿಯ ತಾಯಿ ಕಡೆಯವರನ್ನು. ಕೆಲವು ಹುಡುಗಿಯರು ತಾಯಿ ಕಡೆಯಿಂದ ಬಹಳ ಜೋರಾಗಿ ಗುಣಲಕ್ಷಣಗಳನ್ನು ಹೊಂದಿ ಬಂದು ರಾಜನಲ್ಲಿ ರಾಜಕೀಯವನ್ನು ಮಾಡುತ್ತಾರೆ. ಕೈಕೇಯಿ ಅಂತ ಇಟ್ಕೊಳ್ಳಿ ಅಥವಾ ಗಾಂಧಾರಿ ಅಂತ ಇಟ್ಕೊಳ್ಳಿ. ಕೆಲವರು ತಂದೆ ಕಡೆಯಿಂದ ಗುಣಲಕ್ಷಣಗಳಿಂದಾಗಿ ಹೆಚ್ಚು ಕಡಿಮೆ ಮಾಡುತ್ತಾರೆ. ಆದ್ರಿಂದ ಹೆಂಡತಿ ವರ್ಗ ಅಂದ್ರೆ 2 ಬಂತು. ಮಕ್ಕಳ ವರ್ಗ ಒಂದಾದ್ರೆ ಹೆಂಡತಿ ವರ್ಗದಲ್ಲಿ 2, ತಂದೆ ವರ್ಗ, ತಾಯಿ ವರ್ಗ. ಮತ್ತು ಇವನ ತಂದೆ ವರ್ಗ, ಇವನ ತಾಯಿ ವರ್ಗವನ್ನು 2 ಗಮನಿಸಬೇಕು. ಅವರಿಬ್ಬರು ಪ್ರತ್ಯೇಕ. ದೊಡ್ಡ ಮನೆತನ ಇರ್ತದೆ, ತಂದೆ ಮನೆತನ ಇವನದ್ದೇ ಆಗಿದ್ರು ತಾಯಿ ಮನೆತನ ಜೋರಿ ಇರ್ತದೆ ಕೆಲವೊಮ್ಮೆ. ಹಾಗೆ ಇದೆರಡನ್ನು ಗಮನಿಸಬೇಕು ಅವನು. ಹೀಗೆ ಒಂದು 5 ವರ್ಗ ಹತ್ತಿರದಲ್ಲ ಆದ್ರೆ ಮತ್ತೈದು ವರ್ಗ ಎಲ್ಲಿ ಉಂಟು ಕೇಳಿದ್ರೆ, ಇವನ ಅಣ್ಣ ತಮ್ಮಂದಿರ ವರ್ಗ, ಇವನ ಅಕ್ಕ ತಂಗಿಯರ ವರ್ಗ, ಸೋದರ ಸೋದರಿಯರು, ಒಡ ಹುಟ್ಟಿದವರು. ಬಹಳ ಕಷ್ಟವಾದದ್ದು. ಯಾಕೆಂದ್ರೆ ಇವರು ಪಾಲಾಗಿ ಬೇರೆ ದೇಶದಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ಇವನೇ ಸಣ್ಣವನಾಗಿರಬಹುದು, ಅವರೇ ದೊಡ್ಡವರಾಗಿರಬಹುದು, ಅವರು ಸಣ್ಣವರಾಗಿರಬಹುದು, ಇವನು ದೊಡ್ಡವನಾಗಿರುವುದು. ಯದು ಪೂರು ಎಲ್ಲ ಇದ್ದಾಗೆ ಟೋಟಲಿ ಅಣ್ಣ ತಮ್ಮಂದಿರ ವರ್ಗವನ್ನು, ಅಕ್ಕ ತಂಗಿಯರ ವರ್ಗವನ್ನು ಆತ ಗಮನಿಸಿದರೆ ಅವರಿಬ್ಬರ ಅಂದ್ರೆ ಅಣ್ಣ ವರ್ಗದಲ್ಲಿ ಅಣ್ಣನಿಗೆ ಬಂದಿರತಕ್ಕ ಹೆಂಡತಿಯರು, ಸೋದರರಲ್ಲಿ ಅಣ್ಣ ತಮ್ಮಂದಿರು, ಅವರಿಗೆ ಬಂದಿರತಕ್ಕ ಹೆಂಡತಿಯರು ಎಲ್ಲ ಹುಡುಗಿಯರು, ಅದೊಂದು ಬೇರೆ ವರ್ಗ.
ಇತ್ತ ಅಕ್ಕ ತಂಗಿಯರಲ್ಲಿ ಅವರನ್ನು ಮದುವೆ ಮಾಡಿ ಕೊಟ್ಟಿರ್ತಾರಲ್ಲ, ಆದ್ರಿಂದ ಅವರ ಗಂಡಂದಿರ ವರ್ಗವನ್ನು ನೋಡ್ಬೇಕಿವ. ಹೀಗೆ ಬಹಳ ಚಂದವಾಗಿ ಇಷ್ಟು ವರ್ಗಗಳನ್ನು ನೋಡುತ್ತಾ, ಇದು ಅವನ ಒಳಗಿರತಕ್ಕಂಥ ವ್ಯಕ್ತಿಗಳು, ಹತ್ತಿರದವರು. ಇದರಲ್ಲಿ ತಾನು ಸಕ್ಸಸ್ ಆಗಬೇಕು, ತನ್ನ ಕೆಲಸ ನಡೆಯಬೇಕು. ತಾನು, ತನ್ನ ಮಡದಿಯರು, ತನ್ನ ಮನೆ ಮಂದಿಯರು, ತನ್ನ ತಂದೆ ತಾಯಿಯರು ಅಂದ್ರೆ ಅವರ ವರ್ಗದವರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅವರ ಗಂಡಂದಿರು, ಅವರ ಹೆಂಡತಿಯರು, ಇಷ್ಟು ವರ್ಗಗಳ ಜೊತೆಯಲ್ಲಿ ಆತ ಬದುಕಿದ್ರೆ ತಿಳ್ಕೊಂಡ್ರೆ ಒಳಗಿಂದ ಯಾವುದೇ ರೀತಿಯಾದ ಸಮಸ್ಯೆ ಆಗುವುದಿಲ್ಲ, ಪಿತೂರಿ ಆಗುವುದಿಲ್ಲ. ಗಮನಿಸಬೇಕಾದಿಲ್ಲಿ ಇವರಿಂದಲಾಗಿ ಎಲ್ಲರೂ ಒಳಗೆ ಅಟ್ಯಾಕ್ ಆಗುವುದು, ಪ್ರವೇಶ ಆಗುವುದು. ಹೊರಗಿನವರ ಪ್ರವೇಶದ ದ್ವಾರರು ಇವರು. ಆದ್ದರಿಂದ ಅವರು ಬಂದು ಹೋಗುವಾಗ ಅವರ ನೋಡ್ತಾ ಇರು, ಅವರ ಚರ್ಯೆಯನ್ನು ಗುರುತಿಸು, ಅವರ ಗುಣಲಕ್ಷಣಗಳ ಅಧ್ಯಯನ ಮಾಡು, ಅವರನ್ನು ಆದಷ್ಟು ದೂರ ಇಡು, ಆಗ ಆಪತ್ತು ಕಮ್ಮಿ ಆಗತ್ತೆ. ಆದ್ರಿಂದ ಇವರು ಸ್ಥಾನ ವೃದ್ಧಿ ಕ್ಷಯಾತ್ಮನಃ ಅಂತ ಅದಕ್ಕೆ ವಿಶೇಷಣ ಹಾಕಿದ್ದಾರೆ. ಅವರ ಸ್ಥಾನ, ಪೊಸಿಷನ್, ಅವರ ವೃದ್ಧಿ, ಅವರು ಎಷ್ಟು ಬೆಳೀತಾ ಇದ್ದಾರೆ ನೋಡು, ಅವರ ಕ್ಷಯ, ಅವರು ಎಷ್ಟು ಕಮ್ಮಿ ಆಗ್ತಾ ಇದ್ದಾರೆ ನೋಡು. ಯಾಕೆ ಕಮ್ಮಿ ಆಗ್ತಾ ಇದ್ದಾರೆ, ಯಾಕೆ ಹೆಚ್ಚು ಮಾಡ್ತಾ ಇದ್ದಾರೆ, ಎಲ್ಲಿ ಬೆಳೀತಾ ಇದ್ದಾರೆ, ಎಲ್ಲಿ ನಶಿಸ್ತಾ ಇದ್ದಾರೆ, ಸಾವು ಹೇಗಾಯ್ತು ಅವರದ್ದು, ಅವರ ಬದುಕು ಹೇಗಿದೆ, ಅವರ ಊರು, ಊರಿನ ಜನ, ಅವರ ಪೊಸಿಷನ್, ಅವರ ವ್ಯವಸ್ಥೆ, ಅವರು ಇಲ್ಲಿ ಪಡೆದಿರತಕ್ಕ ಅಧಿಕಾರ, ಇವನ್ನೆಲ್ಲ ಗಮನಿಸುವಂತ. ಇದರಲ್ಲಿ ವಾದಿರಾಜರು ಲಕ್ಷಾಲಂಕಾರದಲ್ಲಿ ಕೊಟ್ಟಾಗ ಒಂದು ಅಪೂರ್ವವಾದ ಅರ್ಥ ಕೊಡ್ತಾರೆ ಈ ಶಬ್ದಗಳಿಗೆ. 10 ವರ್ಗ ಬೇಕು ಅವರಿಗೂ ಸಹ. ನಾನು ಇಂದ್ರಿಯಗಳ ವರ್ಗ ಅಂತ ಅರ್ಥ ಮಾಡಿದೆ ಒಂದು, ಇನ್ನೊಂದು ಅವನ ಸ್ವಂತ ಮನೆ ಮಂದಿಯ ಬಗ್ಗೆ ಮಾತಾಡಿದ ಅರ್ಥ, ಎರಡನೇ ಅರ್ಥ ಕೊಟ್ಟೆ. ಮತ್ತು ಒಂದು ಅರ್ಥ ಕೊಡುವುದಾದ್ರೆ ಈ ಪಂಚಭೂತಗಳ ಮತ್ತು ಪಂಚ ವಿಷಯಗಳ ಅಂದ್ರೆ ಅವನ ಆಹಾರ ವಿಹಾರ ಎಲ್ಲಕ್ಕೂ ಒಂದು ಇಡೀ ಪ್ರಪಂಚ ದಶವರ್ಗದಲ್ಲಿ ಇರುವುದು. ಪಂಚಭೂತಗಳು ಪಂಚ ವಿಷಯಗಳು, ಮುಗಿದೋಯ್ತು, ಮತ್ತೇನಿಲ್ಲ. ಇದನ್ನು ನೋಡ್ಲಿಕ್ಕೆ ಬರ್ತದೆ ಎಂದು ಒಂದು ಅರ್ಥ ಮಾಡಬಹುದು ಸುಲಭವಾಗಿ. ಮತ್ತು ಒಂದು ಅರ್ಥ ಸುಹೃತ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು. ಅಲ್ಲೇ ಚಕಾರದಿಂದ ಇನ್ನೊಂದು ವರ್ಗ. ಕೃಷ್ಣನೇ ಹೇಳಿರ್ತಾನೆ ಪಂಡಿತ ಸಮದರ್ಶಿನಃ ಅಂತ. ಒಟ್ಟು 10 ನೋಡ್ಲಿಕ್ಕೆ ಉಂಟು ಅಂತ. ಸುಹೃತ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧು ಸಾಧು ಪಾಪಿ. ಆ ನಂತರ ಮತ್ತೊಂದು ತದಿತರರು. ಇದಲ್ಲದೆ ಹೇಳಿದವರಿದ್ದಾರೆ. 10 ವರ್ಗದ ಮೇಲೆ ಗಮನ ಇರಲಿ ಅಂತ. ಇಲ್ಲಿ ವಾದಿರಾಜರ ಅರ್ಥದಲ್ಲಿ ಏನು ಕೇಳಿದ್ರೆ, ಸ್ಥಾನ ಅಂದ್ರೆ ರಾಜ್ಯ. ರಾಜ್ಯವನ್ನು ಗಮನಿಸು, ರಾಜ್ಯದ ವಿಸ್ತಾರವನ್ನು ಗಮನಿಸು, ವೃದ್ಧಿ, ರಾಜ್ಯದ ಆಕ್ರಮಣವನ್ನು, ಕ್ಷಯ, ಅದನ್ನು ಗಮನಿಸು ಅಂತ. ಹೀಗೆ ಸ್ಥಾನ ವೃದ್ಧಿ ಕ್ಷಯ ಎನ್ನುವಲ್ಲಿ ಸ್ಥಾನಂ ತಸ್ಯ ವೃದ್ಧಿ ಕ್ಷಯವು ಅಂತ ಅರ್ಥ. ಒಂದಾಯ್ತು, ಅಲ್ಲಿ 3 ಆಯ್ತು. ಇನ್ನೊಂದು ವೃದ್ಧಿ ಅಂತ ತಿಳ್ಕೊಂಡು, ವೃದ್ಧಿ ಅಂದ್ರೆ ಕೋಶ ವೃದ್ಧಿ, ಧನ ವೃದ್ಧಿ. ಅದರದ್ದು ಸ್ಥಾನ ಅಂದ್ರೆ ಕೋಶಾಗಾರ. ಆನಂತರ ಅದರದ್ದು ಕ್ಷಯ, ಅದರದ್ದು ವಿಲಾವರಿ. ಇದನ್ನು ನೋಡಿಕೊ ಅಂದ್ರು. ಕೋಶ ವೃದ್ಧಿ, ಕೋಶ ಕ್ಷಯ, ಕೋಶ ಸ್ಥಾನ ಅಂತ 3 ಅರ್ಥ ಮಾಡಿದ್ರು. ಮತ್ತೆ ಕ್ಷಯದಲ್ಲಿ 3 ಮಾಡ್ತಾರೆ. ಕ್ಷಯ ಅಂದ್ರೆ ಏನು? ಕ್ಷಯ ಅಂದ್ರೆ ಶತ್ರುಕ್ಷಯ, ಶತ್ರುವೃದ್ಧಿ, ಶತ್ರುಸ್ಥಾನ. ಹೀಗೆ 9 ಆಯ್ತು. ಈ ಶಬ್ದದಿಂದ ಅರ್ಥ ಮಾಡುವ ರೀತಿಯವರು. ಇದರಲ್ಲಿ ಇನ್ನೊಂದುಂಟು ಏನು ಕೇಳಿದ್ರೆ, ಶತ್ರುಗಳಲ್ಲಿ ಅಥವಾ ಮಿತ್ರರಲ್ಲಿ ಯಾರಲ್ಲೇ ಆಗಲಿ ಇನ್ನೊಂದು ವಿಷಯ ಏನು ಕೇಳಿದ್ರೆ, ಆದಷ್ಟು ಲೋಕಕ್ಕೆ ಇವ ಭಯಕ್ಷಯ ಮಾಡಬೇಕು. ತನ್ನ ಹೆದರಿಕೆ ಯಾರಿಗೂ ಇಲ್ಲ ಅಂತ ಮಾಡಬೇಕು. ತನ್ನನ್ನು ಹೆದರಿಕೊಂಡು ಜನ ಬದುಕಿದ್ರೆ ಇವನನ್ನು ತೆಗಿಲಿಕ್ಕೆ ಇಷ್ಟಪಡ್ತಾರೆ. ನಾವು ದಿನಾ ಒಂದು ಹಾವಿನಿಂದ ಹೆದರ್ತೇವೆ ಅಂದ್ರೆ, ಅಥವಾ ಯಾವುದೋ ಒಂದು ಕಾಡು ಪ್ರಾಣಿಯಿಂದಲೋ ಯಾವುದೋ ಒಂದು ಸಿಚುವೇಶನ್ ಇಂದ ನಾವು ಹೆದರ್ತೇವೆ ಅಂದ್ರೆ, ಆದಷ್ಟು ನಾವು ತಪ್ಪಿಸಿಕೊಳ್ಳಿಕ್ಕೆ ನೋಡುತ್ತೇವೆ, ಮತ್ತೇನಾದ್ರೂ ಯೋಚನೆ ಮಾಡ್ತೇವೆ, ಕೊನೆಗೆ ಸಿಟ್ಟಾಗಿ ಅದನ್ನು ಮುಗಿಸ್ಲಿಕ್ಕೆ ಕೈ ಹಾಕ್ತೇವೆ. ಅದಿಲ್ಲ ಆದ್ರೆ ಏನಾಗುತ್ತೆ ಅಂತ. ಹಾಗೆ ರಾಜನ ಮೇಲೆ, ರಾಜನ ಹೆದರಿಕೆಯಿಂದ ಬದುಕುವುದು ಪ್ರಜೆಗಳಾದರೆ, ಒಂದಲ್ಲ ಒಂದು ದಿನ ಪ್ರಜೆಗಳು ಒಟ್ಟು ಸೇರಿ ರಾಜನನ್ನೇ ಮುಗಿಸಿಯ. ಅದರಿಂದ ಅವನು ಭಯೋತ್ಪಾದಕನಾಗಬಾರದು. ಅದರಿಂದ ಎಲ್ಲರಿಗೂ ಸಹ ಭಯದಿಂದ ರಕ್ಷಣೆಯನ್ನು ಕೊಡಬೇಕು, ಭಯಕ್ಷಯವನ್ನು ಮಾಡುವವನಿರಬೇಕು, ತನ್ನ ಬಗ್ಗೆ ಪೋಡಿಗೆ ಹುಟ್ಟಿಸಬಾರದು ಅನ್ನುವ ಅರ್ಥಗಳಲ್ಲಿ ವಾದಿರಾಜರು ನಮಗೆ ಈ ಗೆರೆಯನ್ನು ಉಲ್ಲೇಖ ಮಾಡಿದ್ರೆ, ಹೀಗೆ ಅನೇಕ ಅರ್ಥಗಳಲ್ಲಿ ಭೀಷ್ಮ ಹೇಳುತ್ತಾನೆ. ಇದರದ್ದು ವಿವರಣೆ ಹೆಚ್ಚಾಗುವುದು ನಮಗೆ ನೋಡ್ಲಿಕ್ಕೆ ಹೋದ್ರೆ. ಅಮೃತಾನಾಂ ಭವೇದ್ ಭರ್ತ ಭೃತಾನಾಂ ಅನವೇಕ್ಷಕ. ಇನ್ನು ಅನಾಥರು ಯಾರಿದ್ದಾರೆ,
ಏನಿಲ್ಲದವರು ಯಾರಿದ್ದಾರೆ ಅವರನ್ನೆಲ್ಲ ಯೋಗಕ್ಷೇಮ ನೋಡಿಕೊಳ್ಳಿಕ್ಕೆ ರಾಜನೇ. ಇದ್ದರು ಚೆನ್ನಾಗಿದ್ರು, ಈಗ ಅವರ ತಂದೆ ತಾಯಿ ಸತ್ತಿದ್ದಾರೆ, ಅಥವಾ ಅವರು ಅನಾಥರಾಗಿದ್ದಾರೆ, ತಂದೆ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಅಥವಾ ಒಬ್ಬಂಟಿಗೆ ಆಗಿ ಬಂದಿದ್ದಾರೆ, ವೃತ್ತಿಯನ್ನು ಕಳ್ಕೊಂಡಿದ್ದಾರೆ. ಹೀಗೆ ಯಾರಿಗೆ ಏನು ಇಲ್ಲ ಆಗತ್ತೆ ಅಂತವರನ್ನು ನೋಡಬೇಕಾದ್ದು ರಾಜ. ಅಲ್ಲಿ ಅವ್ರು ಸತ್ತರೆ ಅಂತ ಮಾಡುದು, ಸತ್ತರೆ ರಾಜನೇ ಪಿಂಡ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ. ಪುರೋಹಿತರಿಂದ ಹಾಕಿಸ್ಬೇಕು, ಅವನು ವ್ಯವಸ್ಥೆ ಮಾಡ್ಲಿಕ್ಕೆ. ಇದನ್ನು ಗರುಡ ಪುರಾಣದಲ್ಲಿ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಯಾರು ಇಲ್ಲದವರಿಗೆ ನಿಜವಾಗಿ ಸಂಸ್ಕಾರಗಳ ವ್ಯವಸ್ಥೆಯಲ್ಲಿ ತಂದೆ ತಾಯಿಗಳಂತೆ ಎಲ್ಲ ನಿಲ್ಲ ಎನ್ಕೊಂಡವನು ರಾಜನೇ ಆಗ್ತಾನೆ. ಹಾಗಾಗಿ ಅಭೃತಾನಾಂ ಭವೇದ್ ಭರ್ತ ಅಂತಾರೆ. ಅನಾಥರನ್ನು ನೋಡಿಕೊಳ್ಳುವುದೆಲ್ಲ ರಾಜನ ತನದಲ್ಲೇ ಆಗಬೇಕು. ಅದರಿಂದ ರಾಜ ವೃದ್ಧಾಶ್ರಮಗಳನ್ನಾಗಲಿ ಅನಾಥಾಲಯಗಳನ್ನಾಗಿ ಹಾಕಿಸಬೇಕು, ಹೊರತು ಪ್ರೈವೇಟ್ಗಳಲ್ಲ. ಅವರದನ್ನು ದುರುಪಯೋಗ ಮಾಡುತ್ತಾರೆ. ಮತ್ತೆ ಅದಕ್ಕೆ ಅವರು ಅನಾಥರಾಗ್ತಾರಲ್ಲ, ಅವರ ಅದಕ್ಕೆ ಅಧಿಕಾರಿಗಳಾಗ್ತಾರಲ್ಲ. ಅವರು ತನ್ನ ಜನರಂತೆ ಅವರನ್ನು ನೋಡಿಕೊಳ್ಳುತ್ತಾರೆ, ತನ್ನ ಜನರಂತೆ ದುಡ್ಡು ಮಾಡ್ತಾರೆ ಅವರು. ಆದ್ರಿಂದ ಎಲ್ಲ ಇಲ್ಲದವರಿಗೆಲ್ಲ ರಾಜನೇ ಇದ್ದನಾಗಬೇಕು, ಅವನೇ ಸ್ವಾಮಿ ಆಗಬೇಕು. ಮತ್ತೆ ನೋಡಿ ಭೃತಾನಾಮಪಿ ಅನ್ವಯಕ್ಷಗ, ಮತ್ತೆ ಯಾರೆಲ್ಲ ಇದ್ದಾರೆ ಅವರನ್ನು ನೋಡಿಕೊಳ್ಳುವುದು ಇವನೇ, ನೋಡಿಕೊಳ್ಳಬೇಕು ಅವರನ್ನು. ಇದು ಅರಮನೆಯಲ್ಲಿ ಹೌದು. ಅಭೃತಾನಾಂ ಭವೇದ್ ಭರ್ತ ಅಂತ ಹೇಳಿಕೊಂಡು ಕೆಲಸದ ಅಲ್ಲದವರನ್ನು ನೋಡಿಕೊಳ್ಳುವುದಷ್ಟೇ ಅಲ್ಲದೆ ಕೆಲಸದವರನ್ನು ನೋಡಿಕೊಳ್ಳುವುದು ಇವನೇ. ಮನೆ ಮಂದಿಗಳಲ್ಲಿ ಕೆಲವರು ಅಧಿಕಾರದಲ್ಲಿ ಇದ್ದಾರೆ, ಇಲ್ಲದೆ ಇರುತ್ತಾರೆ. ಸಂಬಳ ಪಡೆಯುವವರಿದ್ದಾರೆ, ಪಡೆಯದವರಿದ್ದಾರೆ. ಸೇವೆ ಸರ್ವಿಸ್ ಮಾಡುವವರಿದ್ದಾರೆ, ಪ್ರೀತಿಯಲ್ಲಿ ಇರೋರು ಇರ್ತಾರೆ. ಆದರೆ ಪ್ರತಿಯೊಬ್ಬರ ಮೇಲೆ ಗಮನ ರಾಜನದ್ದು ಬೇಕು. ಆಗ ಗಂಟು ಮೋರೆಲ್ಲ ಮಾಡ್ಲಿಕ್ಕಿಲ್ಲ ರಾಜ. ನೃಪತಿ ಸುಮುಖ ಸ್ಯಾತ್ ಸ್ಮಿತಪೂರ್ವಾಭಿಭಾಷಿತ. ಇದು ರಾಮನೇ ಹೇಳಿದ್ದ ಗೆರೆ. ಯಾವಾಗಲೂ ಪ್ರಸನ್ನ ಮುಖನಾಗಬೇಕು, ಪ್ರಸನ್ನಾತ್ಮ. ಇದನ್ನು ಶಬ್ದಗಳು ಹಾಕ್ತಾರೆ. ಸುಪ್ರಸಾದ ಮಹಾಮನಾಹ ಅಂತ ಹೇಳಿ ಇವನಿಗೆ ಹಾಕುವಾಗ ಇನ್ನೊಂದು ಕಡೆಯಲ್ಲಿ ಭೀಷ್ಮರು ಹೇಳ್ತಾರೆ, ಯಾವತ್ತು ನೋಡಿದ್ರೂ ಸಂತೋಷದಲ್ಲಿ ರಾಜ ಇರಬೇಕು, ನಗ್ತಾ ಇರಬೇಕು, ಕೈಕಾಲೆಲ್ಲ ಸೊಟ್ಟೆ ಮಾಡಿಕೊಂಡು ನಿಲ್ಲುವುದಲ್ಲ. ತಲೆ ಸರಿ ಇಲ್ಲದವರಾಗೆ, ಬೆಪ್ಪರಾಗೆ, ಮೂತಿ ಬಗ್ಗಿಸಿದವರಾಗಿ ಇರುವುದಲ್ಲ. ಚೆನ್ನಾಗಿರಬೇಕು, ಆರಾಮವಾಗಿರ್ಬೇಕು, ನಗುತ್ತಾ ಇರಬೇಕು. ಮತ್ತೆ ಪುಕ್ಸಾಟೆಯಾಗಿ ನಗುತ್ತಾ ಇರುವುದಲ್ಲ. ಮತ್ತೆ ಸುಮ್ಮನೆ ಇಲ್ಲ, ಯಾರಾದ್ರೂ ಮಾತಾಡ್ಲಿಕ್ಕೆ ಬಂದಾಗ ಅವರಿಗೆಷ್ಟೇ ಸಮಸ್ಯೆ ಇರಲಿ, ತನಗೆಷ್ಟೇ ಸಮಸ್ಯೆಯಲ್ಲಿ ಕೂತಿರಲಿ, ಅವರಲ್ಲಿ ಮಾತಾಡಿಸುವಾಗ ನಗುಮುಖದಿಂದಲೇ ಮಾತಾಡಿಸ್ಲಿಕ್ಕೆ. ಮೊದಲು ಇವನೇ ಮಾತಾಡಬೇಕು. ನೋಡಿ ಕೃಷ್ಣ ಅರ್ಜುನ ಇಷ್ಟೆಲ್ಲ ಗಂಭೀರವಾಗಿ ನಿಂತು, ಇಷ್ಟು ಜನ ಸಾಯಲಿಕ್ಕುಂಟು, ನಾನು ಬಡಿಲಿಕ್ಕುಂಟು, ಅಯ್ಯೋ ನಾಳೆ ನಿರ್ಗತಿಗೆ ಆಗತ್ತೆ, ರಸ್ತೆ ಪೂರ್ತಿ ನೆತ್ತರು, ಅಷ್ಟೇ ಎಲ್ಲ ಬೇಡುವವರು, ಕೈಕಾಲು ಮುರಿದವರು, ಆಸ್ಪತ್ರೆಗಳೇ ಎಲ್ಲ ಆಗ್ತವೆ, ಮತ್ತೆ ಎಲ್ಲ ಯೋಚನೆ ಮಾಡಿ ಗಲಾಟೆ ಮಾಡಿ ಎಪ್ಪಿಸಿ ಕೂಗಿದ್ರೆ ಆಗೋದಿಲ್ಲ, ನಡುಕ ಉಂಟಾಗ್ತದೆ, ಕೈ ಎಲ್ಲ ಆಡ್ತದೆ, ಕಾಲು ನಿಲ್ಲುವುದಿಲ್ಲ, ತಲೆ ತಿರುಗ್ತದೆ, ಬಾಣ ಬೀಳ್ತದೆ, ಬಿಲ್ಲು ಎಳಿತದೆ, ಎಲ್ಲ ಹೇಳಿಕೊಂಡ್ರು ಕೃಷ್ಣ. ಎಲ್ಲ ಆದ ನಂತರ ಪ್ರಹಸನ್ನಿಮ ಭಾರತ ಅಂತ ನಗದ ಹೇಳಿದ್ದಂತೆ. ಎಂಥದು ಮಾರಾಯ ಹೇಳಿದ, ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ಸುಮ್ಮನೆ ಯಾರಿಗೆ ಅಳಬೇಕು ಅವರಿಗೆ ಅಳುವುದಲ್ಲ ನೀನು, ಅಳಬಾರದವರಿಗೆ ಅಳುವುದು, ಬೊಬ್ಬೆ ಹೊಡೆಯುವುದು, ತಿಳಿದವರಂತೆ ಹೇಳುವುದು, ಇದೆಲ್ಲ ಅಲ್ಲದ ಸಂಗತಿ. ಸ್ವಲ್ಪ ತಾಳ್ಮೆ ತಗೋ ಅಂತ. ಇಷ್ಟು ಸೀರಿಯಸ್ ಆಗಿ ಒಂದಿಷ್ಟು ತರ್ಕ ಗೋಪುರವನ್ನು ಎಬ್ಬಿಸಿದ ಅರ್ಜುನನ ತಾಗಲಾಟಕ್ಕೆ ಕೃಷ್ಣ ಒಂದು ನಗು ಕೊಟ್ಟ ಅಷ್ಟೆ, ಸುಂದರವಾದ ನಗು. ಏನಲ್ಲ, ನಿಂದು ದೊಡ್ಡ ಸಮಸ್ಯೆ ಅಲ್ಲ ಅಂತ. ಯಾಕೆ ಕೃಷ್ಣ ಎಷ್ಟೋ ಯುದ್ಧವನ್ನು ಮುಗಿಸಿ ಬಂದವ, 10-20 ಅಕ್ಷೋಹಿಣಿ ಸೈನ್ಯಗಳನ್ನು, ಜರಾಸಂಧನದ್ದನ್ನು 10-15 ಬಾರಿ ಬಂದದ್ದನ್ನು ಏಕಾಏಕಿಯಾಗಿ ಅದರ ಜೊತೆಯಲ್ಲೆಲ್ಲ ಬಡದಾಡಿದವ ಇವ. ಇದು ತಲೆ ಕೆಡಿಸಿಕೊಂಡೇ ಇಲ್ಲವ. ಹಾಗಾಗಿ ರಾಜ ಯಾವತ್ತು ಯಾರದ್ದೇ ಹೇಗೆ ಇರಲಿ, ಎಲ್ಲರೂ ಅವರವರ ಸಮಸ್ಯೆಯಲ್ಲಿ ಬಂದದ್ರಿಂದ. ಈಗ ವೈದ್ಯ ಇಟ್ಟುಕೊಳ್ಳಿ, ಅವನು ವೈದ್ಯ ಅಂದ್ರೆ 100ಕ್ಕೆ 100 ಸರಿ ಇದ್ದಾನೆ ಹೇಳೋದು ನೀವು ಅಲ್ಲ. ಇಲ್ಲ, ರೋಗಿ ಬಂದಾಗವ ಆರಾಮಿದ್ದಾಗೆ ತೋರಿಸಿದವ. ಹತ್ತಿರದಲ್ಲಿ ನಿಂತು ಅವರನ್ನು ಚೆನ್ನಾಗಿ ಮಾತಾಡಿಸಿ ಏನು ಸಮಸ್ಯೆ ಅಂತ ಹೇಳಿದು ಅವರಿಗೆ ಬೇಕಾದಂತಹ ರೋಗ ವೈದ್ಯಕ್ಕೆ ನಿವೃತ್ತಿ ಆಗುವತಕ್ಕಂಥ ಮದ್ದನ್ನೆಲ್ಲ ಹೇಳಿ ಕಳಿಸ್ಬೇಕು. ಇವನು ಸ್ವಯಂ, ನಿಮಗೆ ಹೌದಾ, ನನಗೂ ಶೀತವೇ ಉಂಟು, ನನಗೂ ಜ್ವರ ಬರ್ತದೆ, ನನಗೂ ಕೈಕಾಲು ಸರಿ ಇಲ್ಲ ಹೇಳಿ ರೋಗಿ ಬಂದಾಗ ಇವ ಒಬ್ಬ ಹೇಳ್ತಾ ಕೂತಾರೆ ವೈದ್ಯನಿಗೆ, ರೋಗಿ ಎಲ್ಲಿ ಓಡಬೇಕು ಮತ್ತೆ? ಆದ್ರಿಂದ ಎಷ್ಟು ಅಧೀರನಾದ ಅತಂತ್ರನಾದ ವೈದ್ಯನಿದ್ರು ಅವನು ವೈದ್ಯ ವೃತ್ತಿಯನ್ನು, ವೈದ್ಯ ಜ್ಞಾನವನ್ನು ಸಂಪಾದನೆ ಮಾಡುವಾಗ ರೋಗಿಯನ್ನು ಸಾಂತ್ವನಗೊಳಿಸುವುದವನ ಕರ್ತವ್ಯ. ಆಗ ಒಳ್ಳೆ ರೀತಿಯಿಂದ ಮಾತಾಡಿಸಿ ತನ್ನ ಸಂಕಟವನ್ನು ಅವನಿಗೆ ಹೇಳದೆ ಅವನ ಸಂಕಟವನ್ನು ಪರಿಹರಿಸುವ ಕೆಲಸ ಮಾಡಲಿಕ್ಕೆ. ಆದ್ರಿಂದ ರಾಜನಾದವ ಇಡೀ ಜಗತ್ತಿನ ಭಾರ ಅವನಲ್ಲಿ ನೆಲೆಗೊಂಡಿದ್ರು, ಲೋಕದ ಭಾರ ಅವನಲ್ಲಿ ಇದ್ರೂ ಸಹ ಅದನ್ನೇನು ತೋರ್ಗೊಡದೆ ಪ್ರತಿಯೊಬ್ಬರನ್ನು ಸಹ ಚೆನ್ನಾಗಿ ಮಾತಾಡಿಸಬೇಕು.
ಹೆಚ್ಚಿನ ಅಧಿಕಾರಿಗಳೆಲ್ಲ ತಮ್ಮ ಅಮಲಿನಲ್ಲಿ ಇದನ್ನೇ ಹೇಳೋದು, ಎಲ್ಲ ನಾನೊಬ್ಬನೇ ಇಲ್ಲಿ ದುಡಿಯುವುದು, ನನ್ನದ್ದೇ ಬೆವರು ಇಳಿಯುವುದು, ನನ್ನೇ ರಕ್ತ ಹರಿಯುವುದು, ನೀವೆಲ್ಲ ತಿನ್ನುವುದು. ಅಲ್ಲ, ಅವರು ಸುಮ್ಮನೆ ತಿಂತಾರ? ತಿನ್ನಲಿಕ್ಕೋಸ್ಕರ ಅವರು ಬರುವುದಾದ್ರೆ ಇವನಿಗೆ ಕೆಲಸ ಏನುಂಟು? ಅವರನ್ನು ಇವಾಗ ಕಟ್ಟಿಕೊಂಡಿದ್ದಾನೆ, ಅವರಿಂದ ಬೇಕಾದಷ್ಟು ಬೆನಿಫಿಟ್ ತಗೊಳ್ತಾನೆ, ಕೆಲಸ ಮಾಡಿಸಿಕೊಳ್ತಾನೆ. ಆದ್ರೆ ತಾನು ದುಡಿಯುವುದನ್ನು ಒಬ್ಬ ಹಿಡಿತಾನೆ. ಎಲ್ಲಾ ಮಾಲೀಕರು, ಎಲ್ಲ ಅಧಿಕಾರಿಗಳು ಹೇಳುವ ರೀತಿಯೇ ಇದು. ಇದನ್ನಿಲ್ಲಿ ರಾಜನಿಗಾಗುವ ಹೇಳ್ತಾನೆ ಭೀಷ್ಮ. ಸುಮುಖಶ್ಚ ಸ್ಯಾತ್ ಸ್ಮಿತಪೂರ್ವಾಭಿಭಾಷಿತ ನೃಪತಿ. ರಾಜ ನಗುಮುಖದವನಾಗಿ ಚೆನ್ನಾಗಿ ತಾನೇ ಮೊದಲು ಮಾತಾಡಿಸುವನಾಗಿ, ಏನಯ್ಯ ಏನು ವಿಷಯ ಅಂತೇಳಿ. ರೋಗಿ ಬಂದ ತಕ್ಷಣ ಹೇಳೋದಿಲ್ಲ ನನಗೆ ಹಾಗೀಗೆ ಅಂತ. ಏನಾಗಿದೆ, ಏನು ಊಟ ಸೇರ್ತದ, ನಿದ್ದೆ ಬರುವುದಿಲ್ವಾ, ನಾವೇ ಮಾತಾಡಿದ್ರೆ ಒಂದೊಂದು ಶುರು ಮಾಡ್ತಾನೆ, ಅವನು ನಾವೇ ಕೇಳಬೇಕು. ಹಾಗೆ ತಪಾಸಣೆಗೊಳಗಾಗುವ ರೋಗಿಯಂತೆ, ರಾಜ ವೈದ್ಯನಂತೆ ಇಡೀ ದೇಶವನ್ನು ಮಾತಾಡಿಸಬೇಕು. ಉಪಾಸಿತಾಚ ವೃದ್ಧಾನ. ಇದಕ್ಕೆಲ್ಲ ಬಾಯಲ್ಲಿ ಹೇಳಿದ ತಕ್ಷಣ ಕೆಲಸ ಆಗುವುದಿಲ್ಲ. ಮತ್ತೆ ದೊಡ್ಡ ದೊಡ್ಡವರನ್ನೆಲ್ಲ ಕಾಲಿ ಹಿಡಿಬೇಕಾಗತ್ತೆ ಅಂತಾನೆ. ದೊಡ್ಡವರನ್ನು ಯಾವತ್ತು ಸೇವೆ ಮಾಡಿದವನಿಗೆ, ಯಾವತ್ತು ತಗ್ಗಿದ ಗದ್ದೆಗೆ ನೀರು ಹೆಚ್ಚು ಇಳಿತದಂತೆ. ಹಾಗೆ ವಿನಯವುಳ್ಳವನಿಗೆ ವಿದ್ಯೆ ತನ್ನಷ್ಟಗೆ ಒಲಿತದೆ. ಅದರಂತೆ ಯಾವತ್ತು ದೊಡ್ಡವರಿಗೆ ಕೈ ಜೋಡಿಸಿಕೊಂಡಿರು, ಮಾತುಗಳು ಸಿಗ್ತಾವೆ, ಅಭ್ಯಾಸ ಆಗಿಬಿಡುತ್ತೆ. ದೊಡ್ಡವರ ಜೊತೆಯಲ್ಲಿ ಬದುಕಿದಾಗ ಎಷ್ಟು ಬಗ್ಗಿರಬೇಕು, ಎಷ್ಟು ತಗ್ಗಿರಬೇಕು ಗೊತ್ತಾಗುತ್ತೆ. ಅಂದ್ರೆ ಒಳ್ಳೆಯ ಜನರಲ್ಲಿ ಸೇರಿಕೊಂಡಾಗ ಒಳ್ಳೆಯತನವನ್ನು ಬೆಳೆಸಲಿಕ್ಕಾಗತ್ತೆ. ಅದರಿಂದ ಉಪಾಸಿತಾಚ ವೃದ್ಧಾನ ಜಿತತಂದ್ರಿಹಿ ಅಲೋಲುಪಃ. ಯಾವತ್ತು ಸೋಮಾರಿತನ ಬರುವುದಿಲ್ಲ, ಆಗ ಎಲ್ಲಿ ಇವರು ರಾಗದ್ವೇಷಗಳಿಗೆ ಭಾಗಿಯಾಗುವುದಿಲ್ಲ, ಆಗ ಅಲ್ಲಿ ಜೊಲ್ಲು ಸುರಿಸ್ತಾ ಕೂತ್ಕೊಳ್ಳುವುದಿಲ್ಲ ಅವನು. ಅದನ್ನ ಆದಷ್ಟು ಜ್ಞಾನವೃದ್ಧರ, ವಯೋವೃದ್ಧರ, ಅಧಿಕಾರದಲ್ಲಿ ವೃದ್ಧರ, ಅನುಭವ ವೃದ್ಧರ ಹತ್ತಿರ ನೀನು ಇರುಕೋ, ನಿನಗೆ ಒಳ್ಳೆ ರೀತಿಯಾದಂತಹ ನಡೆ ಬರ್ತದೆ ಅಂತ. ಆದ್ರಿಂದ ಸತಾಂ ವೃತ್ತೇ ಸ್ಥಿತಮತಿ ಸತಾಂ ಹಿ ಆಚಾರ ದರ್ಶನ. ಸಜ್ಜನರ ಸಹವಾಸ ಮಾಡು, ಅವರು ಹೇಳಿಕೊಟ್ಟ ಇರ್ಲಿಕ್ಕೆ ಗಟ್ಟಿ ಮನಸ್ಸು ಮಾಡು. ತಲೆ ಮಾತ್ರ ಅಲ್ಲಾಡಿಸುವುದಲ್ಲ, ಮನಸ್ಸು ಅಲ್ಲಾಡಬೇಕು, ಹಾಗೆ ಕ್ರಿಯೆ ಆಗಬೇಕು. ಬುದ್ಧಿಮಂತನ ಲಕ್ಷಣ ಏನು ಕೇಳಿದರೆ ಅವನು ಬಾಯಿ ಮುಚ್ಚಿ ಕೆಲಸ ಮಾಡ್ತಾನೆ, ಬಾಯಿ ಬಿಚ್ಚುವವ ಕೃತಿಯಲ್ಲಿ 0 ಮಾಡ್ತಾನೆ. ಅದನ್ನು ಸತಾಮೃತ್ತೇ ಸ್ಥಿತಮತಿ. ಸಜ್ಜನರ ಒಳ್ಳೆಯ ದಾರಿಯಲ್ಲಿ, ವೃತ್ತಿಯಲ್ಲಿ ನೀನು ಗಟ್ಟಿ ಮನಸ್ಸು ಮಾಡು. ಸತಾಂಹಿ ಆಚಾರ ದರ್ಶನ. ಒಳ್ಳೆಯವರು ಹೇಗಿರ್ತಾರೆ ನೋಡು, ನೋಡಿ ಕಲಿ, ಮಾಡಿ ಕಲಿ, ನೋಡಿ ಕಲಿ. ಅವ್ರು ಹೇಳಿಕೊಟ್ಟದ್ದನ್ನು ಕೇಳಲಿಕ್ಕೆ ಆಗದಿದ್ರೆ ಅವ್ರು ಮಾಡೋದನ್ನು ದೂರದಲ್ಲಿ ಅಬ್ಸರ್ವ್ ಮಾಡಿ ಕಲೀಲಿಕ್ಕೆ ಬರತ್ತಂತ. ಮತ್ತೆ ನಚಾದೀತ ವಿತ್ತಾನಿ ಸತಾಮಸ್ತಾತ್ ಕದಾಚನ. ಒಳ್ಳೆಯವರ ವ್ಯವಸ್ಥೆಯಲ್ಲಿ ಎಂದೂ ಸಹ ದುಡ್ಡು ಮಾಡ್ಲಿಕ್ಕೆ ಹೋಗಬೇಡ, ಅವರಿಂದ ದುಡ್ಡು ಪಡಿಬೇಡ. ಸಜ್ಜನರ, ಜ್ಞಾನಿಗಳ ಸಮೂಹದಿಂದ ಸಂಪತ್ತನ್ನು ಲೂಟಿ ಮಾಡಬಾರದು, ಸಂಪತ್ತನ್ನು ಎಳಿಬಾರದು, ಕೇಳಬಾರದು. ಸಜ್ಜನರನ್ನು ಬದುಕಲಿಕ್ಕೆ ಬಿಡಬೇಕು, ನೀನು ಕಲಿಬೇಕು ಅವರ ಜೊತೆ. ಅವರ ಸೊತ್ತನ್ನು ತಗೊಳ್ಳೋದಲ್ಲ, ಮತ್ತೆ ಅವರಿಗೆ ಕೊಡಬೇಕು. ಎಲ್ಲಿಂದ ಕೊಡೋದು? ಅಸಭ್ಯಶ್ಚ ಸಮಾದಾಯ ಸಭ್ಯಶ್ಚ ಪ್ರತಿಪಾದೇ. ಒಳ್ಳೆಯವರಿಗೆ ಕೆಟ್ಟವರಿಂದ ಪಡೆದು ಕೊಡಬೇಕು. ಕೆಟ್ಟವರು ಹಾಳು ಮಾಡ್ತಾರೆ, ಅವರಲ್ಲಿ ದುಡ್ಡಿದ್ರೆ ಪ್ರಯೋಜನ ಇಲ್ಲ. ಕುಡಿದು ಹಾಳು ಮಾಡಿಯಾರು, ಎಸೆದು ಹಾಳು ಮಾಡಿಯಾರು. ಹಾಗಾಗಿ ಕೆಟ್ಟವರಿಂದ ತೆಗೆದು ಒಳ್ಳೆಯವರಲ್ಲಿ ಕೊಡಬೇಕು ಹೊರತು ಒಳ್ಳೆಯವರಿಂದ ಪಡೀಲಿಕ್ಕೆ ರಾಜ ಹೋಗಬಾರದು. ಮತ್ತು ಈ ಕೆಲಸವೂ ಸಹ ಬೇರೆ ಯಾರಿಂದ ಮಾಡಿಸಬಾರದು, ನೀನೇ ಮಾಡಬೇಕಂದಾನೆ. ಸ್ವಯಂ ಪ್ರಹರ್ತ ದಾತಾಚ ವಶ್ಯಶ್ಚ ವಶ ಸಾಧನ. ವಶ್ಯ ಸಾಧನ ನಿಜವಾಗಿ ಏನು ಗೊತ್ತಾ, ರಾಜ ಕೆಟ್ಟವರಿಂದ ಸಂಪತ್ತನ್ನು ಪಡೀಲಿಕ್ಕೆ ಯಾರೋ 4 ಜನರನ್ನು ಬಿಟ್ಟರೆ ಅವರು 4 ಪಟ್ಟು ಪಡೆದು 2 ಪಟ್ಟು ರಾಜನಿಗೆ ಕೊಡ್ತಾರೆ, ಉಳಿದದ್ದೆಲ್ಲ ನುಂಗಿ ಹಾಕ್ತಾರೆ. ಮತ್ತೆ ಸಾಧು ಅಸಾಧು ನೋಡದೆ ಕೆಲವೊಮ್ಮೆ ಒಳ್ಳೆಯವರನ್ನು ಹಿಂಡಿ ಬಂದಾರು. ಅದನ್ನು ರಾಜ ಭೀಷ್ಮ ಹೇಳುತ್ತಾನೆ, ಸ್ವಯಂ ರಾಜನೇ ಕೆಟ್ಟವರಿಂದ ಸಂಪತ್ತನ್ನು ಎಳೀಲಿಕ್ಕೆ, ಅವರನ್ನು ಬಡಿಲಿಕ್ಕೆ, ಬಗ್ಗಿಸ್ಲಿಕ್ಕೆ ಹೋಗ್ಬೇಕು ಹೊರತು ಜನರನ್ನು ಕಳುಹಿಸಿ ಅಲ್ಲ ಅಂತ. ರಾಜ ಖುದ್ದಾಗಿ ಆ ಕೆಲಸ ಮಾಡಿದ್ರೆ ಮಾತ್ರ ಮತ್ತೆ ದ್ವೇಷ ಬೆಳೆಯುವುದಿಲ್ಲ. ಅದನ್ನು ರಾಜನೇ ಖುದ್ದಾಗಿ ಹಂಚಬೇಕು. ನೋಡಿ, ಕೆಟ್ಟ ಕಡೆಯಿಂದ ಸಂಪತ್ತನ್ನು ತರುವುದು ರಾಜ, ಒಳ್ಳೆಯವರಿಗೆ ಹಂಚುವುದು ರಾಜ. ಈಗೇನು ಮಧ್ಯವರ್ತಿಗಳು ಬಂದ್ರೆ ಏನಾಗುತ್ತೆ ಗೊತ್ತು, ವಸೂಲಿ ಮಾಡಿದ್ದೆಷ್ಟು ಗೊತ್ತಿಲ್ಲ, 1 ಪಾಲು ರಾಜನಿಗೆ ಸಿಗ್ತದೆ ವಿಷಯ, ಮತ್ತೆ 9 ಪಾಲು ಗೋಲ್ಮಾಲ್ ಆಗುತ್ತೆ. ಮತ್ತೆ ವಿತರಣೆಯಲ್ಲಿಯೂ ಸಹ 10 ಪಾಲಿನಲ್ಲಿ 9 ಪಾಲು ಗುಳುಮ ಆಗುತ್ತೆ, 1 ಪಾಲು ವಿತರಣೆ ಆಗುತ್ತೆ. ಆದ್ರಿಂದ ಇಲ್ಲಿ ಹೇಳಿದ ಇದೆಲ್ಲ ಗಮನಿಸಿ ಹೇಳ್ತಾನೆ ಭೀಷ್ಮ. ಹೇಳ್ತಾನೆ, ಪಡೆಯುವುದು ಕೊಡುವುದು ಎರಡೂ ರಾಜನ ಕೈಯಿಂದ ಆಗಬೇಕು ಅಂತ ನೋಡಿ. ಆದ್ರಿಂದಲೇ ರಾಜಸೂಯದಲ್ಲಿ ಧರ್ಮರಾಜನಲ್ಲಿ ದುರ್ಯೋಧನ ಸ್ಪರ್ಹಣಾನಿ ಪ್ರತಿಜಗ್ರಾಹ ಅಂತ ಬಂದಾಗ ಬಂದವರೆಲ್ಲ ಕೊಟ್ಟ ದುಡ್ಡನ್ನು ಪಡೆಯುವವನು ಯಾರು? ದುರ್ಯೋಧನ. ಹರಸೊತ್ತಿಗೆಯಲ್ಲಿ ಅವನೇ ನಿಂತು ಪಡಿತಾ ಇದ್ದಾನೆ.
ಮತ್ತೆ ದಾನ ಕೊಡುವಲ್ಲಿ ಅಲ್ಲ, ಎಲ್ಲರ ವಿತರಣೆಯಲ್ಲಿ ಅಲ್ಲ, ವಿದುರ ಹೇಳಿದ ಹಾಗೆ ಧರ್ಮಕರ್ಮಗಳು ನಡೀತಾ ಇದ್ದು. ಇದನ್ನೆಲ್ಲ ಗಮನಿಸಿ ಭೀಷ್ಮ ಹೇಳುತ್ತಾನೆ, ಸ್ವಯಂ ರಾಜ ಪಡೆಯುವುದು ಕೊಡುವುದು ಮಾಡಿಕೊಂಡ್ರೆ ಮಾತ್ರವೇ ದುಡ್ಡಿನ ಬೆಲೆ, ದುಡ್ಡಿನ ವಿನಿಯೋಗ, ವಿತರಣೆ, ಸಜ್ಜನಿಕೆ, ಬೆಳವಣಿಗೆ ಆಗತ್ತೆ, ಇಲ್ಲಾದ್ರೆ ಇಲ್ಲ. ಅದಕ್ಕಾಗಿ ಹಾಗಾದ್ರೆ ರಾಜ ತಾನೊಬ್ಬರೇ ಮಾಡುವುದಾದ ಸಹಾಯಕನೇ ಬೇಡವ ರಾಜನಿಗೆ? ರಾಜನಿಗೆ ಸಹಾಯಕರೇ ಇಲ್ವಾ? ಸಹಾಯಕರಿಲ್ಲದ ರಾಜ ನಡೀತಾನ ಎಲ್ಲ ಕೇಳಿದ್ರೆ? ಅದಕ್ಕೆಲ್ಲ ಎಂಥ ಜನರನ್ನು ರಾಜ ಮಾಡಿಕೊಳ್ಳಿಕ್ಕೆ ಉಂಟು. ಅದರ ಬಗ್ಗೆ ಒಂದು ಬಹಳ ದೊಡ್ಡದಾದ 7 ಅಂದ್ರೆ 14 ಲಕ್ಷಣಗಳ ಜನರ ಬಗ್ಗೆ ಮಾತಾಡ್ತಾನೆ. ವಾಸ್ತವವಾಗಿ ಕೆಲವು ರಾಜರ ಧರ್ಮಗಳಲ್ಲಿ ಹೇಳುವಾಗಲೂ ರಾಜ ನ್ಯಾಯ ಗುಣೋಪೇತ, ಒಳ್ಳೆ ನ್ಯಾಯವಂತನಾಗಿರಬೇಕು. ನಯಾಪನಯವಿತ್ ತಥಾ ಪ್ರಾಜ್ಞ, ಒಳ್ಳೆ ತಿಳುವಳಿಕೆ ಪ್ರಾಜ್ಞ, ನ್ಯಾಯ ಗುಣೋಪೇತ, ನಯಾಪನಯವಿತ್ತತ, ನೀತಿ ಅನೀತಿ ಅದು ಗೊತ್ತಿರಬೇಕು. ಕೆಟ್ಟವರು ಏನು ಮಾಡ್ತಾರೆ ಅಂತ ಗೊತ್ತಿದ್ರೆ ಮಾತ್ರ, ಅಂದ್ರೆ ಪೊಲೀಸರಿಗೆ ಕಳ್ಳರ ಚಾಳಿ ಎಲ್ಲ ಗೊತ್ತಿರ್ತದೆ, ಆದ್ರಿಂದ ಪಕ್ಕ ಹಿಡಿತಾರೆ ಕಳ್ಳರನ್ನು, ಹೀಗೆ ಇರ್ತದೆ ಅಂತ. ಹಾಗೆ ಅಹೇರೇವ ವಿಜಾನಾತಿ ಅಂತ ಹೇಳಿದ ಹಾಗೆ ಹಾವು ಹೋದ ದಾರಿ ಹಾವಿಗೆ ಗೊತ್ತಿರ್ತದೆ, ನಮಗೆ ಗೊತ್ತಿರುವುದಿಲ್ಲ. ಯಾಕೆ? ಹೆಜ್ಜೆ ಗುರುತಿಲ್ಲ ಅಲ್ಲಿ. ಅದರಂತೆ ಕಳ್ಳರ ಚಾಳಿ ಪೊಲೀಸರಿಗೆ ಚೆನ್ನಾಗಿ ಯಾಕೆ ಗೊತ್ತು ಅಂದ್ರೆ ಅವರಿಗೆ ಕಳ್ಳರ ಚಾಳಿ ಚೆನ್ನಾಗಿ ತಿಳಿದಿರ್ತಾರೆ, ಕಲಿತಿರ್ತಾರೆ. ಆದ್ರಿಂದ ಅವರು ಪೊಲೀಸರಾದ್ರೂ ಕಳ್ಳರಾಗಿ ಕಲಿಬೇಕು. ಯಾಕೆ? ಇಲ್ಲಾದ್ರೆ ಹಿಡಿಲಿಕ್ಕೆ ಆಗುದಿಲ್ಲ. ಅದರಂತೆ ರಾಜನು ನೀತಿವಂತನಾಗಿ ಅನೀತಿಗಳನ್ನು ಕಲಿತಿರಬೇಕು, ಇಲ್ಲಾದ್ರೆ ಉಳಿದವರ ದುರ್ನೀತಿಗಳು ಗೊತ್ತಾಗುವುದಿಲ್ಲ ಅವನಿಗೆ. ಧರ್ಮರಾಜ ಹಾಗೆ ಕಲಿಯದೇ ಸೋತದ್ದಲ್ವ, ಮತ್ತೆ ಎಕ್ಸ್ಪರ್ಟ್ ಆಗಿ ದ್ಯೂತದಲ್ಲಿ ಅವನು ಕಲಿತು ವಿರಾಟ ನಗರದಲ್ಲಿ ಬಂದದ್ದಲ್ಲ. ಹಾಗಾಗಿ ನಯಾಪನಯವಿತ್ತತ ಅಂತ ಹೀಗೆ ರಾಜನ ಅನೇಕ ವ್ಯವಸ್ಥೆಗಳನ್ನು ಹೇಳುತ್ತಾ, ರಾಜಧರ್ಮಗಳನ್ನು ಹೇಳುತ್ತಾ, ರಾಜನಿಗೆ ಸಹಾಯಕರು ಹೇಗಿರಬೇಕು ಅನ್ನುವ ವಿಶೇಷವಾದಂತಹ, ಅಂದ್ರೆ ಇದು ನಮಗೆಲ್ಲರಿಗೂ ಬೇಕಾದ ಒಂದು ಸಂಸ್ಥೆ, ಒಂದು ಫರ್ಮ್ ಅಂದಾಗ ಅದರಲ್ಲಿ ಬೇಕಾದವನ್ನ ಇಟ್ಟುಕೊಳ್ಳಿ. ಈಗ ಸ್ವಯಂ ರಾಜನೆ ಮಾಡಬೇಕೆನ್ನುವುದು ಎಷ್ಟು ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ರಾಜ ಜನರನ್ನು ಸಹಾಯಕರನ್ನು ಇಟ್ಟುಕೊಳ್ಬೇಕಾದ್ರೆ ಎಂಥವರನ್ನು ಇಟ್ಟುಕೊಳ್ಬೇಕು ಅನ್ನುವ ಒಂದು 7 ಮೂಟೆಯೊಳಗೆ ರಾಜರ ಹತ್ತಿರದವರನ್ನು ನಾವು ಅನುಸಂಧಾನ ಮಾಡಲಿಕ್ಕಾಗತ್ತೆ. ಅದು ಮತ್ತೆ ಸೇರಿದಾಗ ಚಿಂತನೆ ಮಾಡುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.